ಹಲ್ಲೇಲೂಯಾ. ಓಕೆ, ಹೋದು ಶುಕ್ರವಾರ ದಿವಸ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ವಿ. ಅವತ್ತಿನ ದಿವಸ ವಾಕ್ಯ ಏನಾಗಿತ್ತು, ಯಾರು ನೆನಪು ಮಾಡ್ತೀರಾ? ದೇವರು ಬಂದಿರೋದಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿತ್ತು? ದೇವರನ್ನು ಯಾರು ಅಂಗೀಕಾರ ಮಾಡಿದರು, ಯಾರು ತಿರಸ್ಕಾರ ಮಾಡಿದರು, ಯಾರು ಸ್ವೀಕಾರ ಮಾಡಿದರು, ಯಾರು ಆತನನ್ನು ವಿಸರ್ಜಿಸಿದರು ಎನ್ನುವಂಥ ವಿಷಯಗಳನ್ನು ನಾವು ತಿಳಿದಂಥವರಾಗಿ ಇದ್ದೇವೆ ಪ್ರಿಯರೇ. ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ಆತನು ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು, ಯಾರು ಆತನಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟರು ಅವರಿಗೆ ದೇವರ ಆಶೀರ್ವಾದವನ್ನು ಅವರು ಹೊಂದಿಕೊಳ್ಳುವಂಥ ಬಾಧ್ಯತೆಯನ್ನು ಆತನು ಒದಗಿಸಿಕೊಟ್ಟ. ಆತನನ್ನು ತಿರಸ್ಕಾರ ಮಾಡಿದವರು, ಆತನಿಗೆ ಧಿಕ್ಕಾರ ಮಾಡಿದವರು ಅವರೇನಾದರೂ ಬೀಳಲ್ಪಟ್ಟರು. ದೇವರ ಒಂದು ಸಂತೋಷದಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ, ದೇವರ ಆನಂದವನ್ನು ಅವರು ಅನುಭವಿಸೋದಕ್ಕೆ ಸಿದ್ಧರಾಗಿರಲಿಲ್ಲ. ಯಾಕಂದರೆ ಅವರು ದೇವರನ್ನು ತಮ್ಮ ಜೀವಿತದಲ್ಲಿ ಅವರು ಬರಲಿ ಎಂಬುದಾಗಿ ಅವರು ಕೇಳಲಿಲ್ಲ. ಯಾಕಂದರೆ ಈ ಲೋಕವೇ ಮುಖ್ಯ ಎಂಬುದಾಗಿ ಅವರು ಜೀವಿಸಿದಂಥವರಾಗಿ ಇದ್ದರು ಪ್ರಿಯರೇ. ಹಲ್ಲೆಲೂಯಾ. ಸಮಯದಲ್ಲಿ 2025ನೇ ವರ್ಷದ ಡಿಸೆಂಬರ್ ತಿಂಗಳಿನ ಕೊನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಜನವರಿ ತಿಂಗಳಿನ ಪ್ರಥಮ ಭಾನುವಾರ ಮೊದಲುಗೊಂಡು ಫಸ್ಟ್ ಡೇಟಿಂದ ಹಿಡಿದು ಇಲ್ಲಿಯವರೆಗೆ ನಮ್ಮ ಜೀವಿತದಲ್ಲಿ ಅನೇಕವಾದಂಥ ರೀತಿಯಲ್ಲಿ ನಾವು ಓಟವನ್ನು ಓಡಿದವರಾಗಿದ್ದೇವೆ. ಇಂದಿನ ಒಂದು ದಿವಸಗಳನ್ನು ಮೊದಲನೇ ತಿಂಗಳಿನಿಂದ ಹಿಡಿದು ಇಲ್ಲಿಯವರೆಗೆ ನಾವು ನೋಡುವಾಗ ದೇವರಿಗೋಸ್ಕರವಾಗಿ ನಾವು ಓಡಿರ್ತಕ್ಕಂಥ ಓಟ ಏನಾಗಿದೆ? ದೇವರಿಗಾಗಿ ನಮ್ಮ ಜೀವಿತವನ್ನು ನಾವು ಸದ್ಬಳಕೆಯ ಜೀವಿತವಾಗಿ ಜೀವಿಸಿದಂಥವರಾಗಿದ್ದೇವೆ. ದೇವರಿಗೆ ವಿನಿಯೋಗವಾದ ರೀತಿಯಲ್ಲಿ ನಮ್ಮ ಭಕ್ತಿಯ ಜೀವಿತ ಇತ್ತ, ಅಥವಾ ದೇವರನ್ನು ಮೆಚ್ಚದ ಹಾಗೆ, ದೇವರು ನಮ್ಮನ್ನು ಮೆಚ್ಚದ ಹಾಗೆ ನಾವು ಭಕ್ತಿಯನ್ನು ಮಾಡಿದವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮಕ್ಕಳಿಗೆ ಅವರ ಒಂದು ಕೊನೆಯ ತಮ್ಮ ಸ್ಕೂಲಿನ ತರಗತಿಯ ಕೊನೆಯ ದಿವಸಗಳಲ್ಲಿ ಅವ್ರಿಗೆ ಏನು ಮಾಡ್ತಾರೆ? ಪರೀಕ್ಷೆಯನ್ನು ಇಡುತ್ತಾರೆ. ಅವರು ಏನು ಓದಿದಾರೋ, ಏನು ಬಿಟ್ಟಿದ್ದಾರೋ ಅವರು ಪ್ರತಿಯೊಂದು ಪ್ರಶ್ನೆಗೆ ಆ ಒಂದು ಸಮಯದಲ್ಲಿ ಅವರು ಉತ್ತರಿಸಲೇಬೇಕು. ಅವರು ಯಾರು ಉತ್ತರಿಸ್ತಾರೋ ಅವ್ರು ಏನಾಗ್ತಾರೆ? ಮುಂದೆ ಒಂದು ತರಗತಿಗೆ ಉತ್ತೀರ್ಣರಾಗುವುದಕ್ಕಾಗಿ ಸಿದ್ಧರಾಗಿ ಇರ್ತಾರೆ ಪ್ರೇಯರ್. ಅದೇ ರೀತಿಯಾಗಿ ನಾವು ಕಳೆದ ಒಂದು ದಿವಸಗಳಲ್ಲಿ ಬಿತ್ತನೆ ಮಾಡಿದಾಗ ನಾವು ಒಂದು ವೇಳೆ ಎಂತಹ ಬೀಜಗಳನ್ನು ನಾವು ಬಿತ್ತಿದ್ವಿ, ಒಂದು ವೇಳೆ ಬೀಜದಲ್ಲಿ ಫಾಲ್ಟ್ ಆಯಿತಾ, ನಾವು ನೀರು ಬಿಡಲಾರ್ದಂಥ ಒಂದು ಸಮಯ ಅದು ಫಾಲ್ಟ್ ಆಯಿತಾ, ಅಥವಾ ಸರಿಯಾದ ಸಮಯದಲ್ಲಿ ನಾವು ಎಣ್ಣೆ ಗೊಬ್ಬರವನ್ನು ಹಾಕಲಾರದೆ ಇರುವುದಕ್ಕಾಗಿಯೇ ಫಲವತ್ತತೆಯನ್ನು ಕಾಣದೆ ನಾವು ಓದಿವ ಎಂಬುದಾಗಿ ನಾವು ಏನು ಮಾಡ್ತೀವಿ ರೀ? ಬೆಳೆ ಬಂದಾಗ ಆಲೋಚನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತೀವಿ. ಅಯ್ಯೋ, ನಾನು ಮುಂಕಟ ಬಿತ್ತಿದ್ರೆ ಒಳ್ಳೆ ಬೆಳೆ ಬರ್ತಿತ್ತೇನೋ, ನಾನು ಇಂಕಟ ಬಿತ್ತಿದ ಕಾರಣಕ್ಕಾಗಿ ಬೆಳೆ ಏನಾಯಿತು, ಸರಿಯಾದ ರೀತಿಯಲ್ಲಿ ನನ್ನ ಕೈಗೆ ಹತ್ತಲಿಲ್ಲ. ನಾವೇನು ಮಾಡ್ತೀವಿ ರೀ? ಪರೀಕ್ಷೆ ಮಾಡಿಕೊಳ್ತೀವಿ. ನಮ್ಮ ಭಕ್ತಿಯ ಜೀವಿತದಲ್ಲಿ ಕೂಡ ಕೆಲವೊಂದು ವಿಷಯಗಳನ್ನು ನಾವು ವರ್ಷದ ಕೊನೆಗೆ ಬಂದಾಗ, ಈ ವರ್ಷದಲ್ಲಿ ನಾನು ದೇವರಿಗಾಗಿ ಏನು ಮಾಡಿದೆ, ದೇವರಿಗಾಗಿ ಹೇಗೆ ಜೀವಿಸಿದೆ, ದೇವರಿಗೋಸ್ಕರವಾಗಿ ನಾನು ಓಡಿರುವಂಥ ಓಟ ಏನಾಗಿದೆ ಎಂಬುದಾಗಿ ನಾವೇನು ಮಾಡಬೇಕ್ರಿ? ಸಂಪೂರ್ಣವಾಗಿ ದೇವರು ಮತ್ತು ನಾನು, ದೇವರು ಮತ್ತು ಈ ಲೋಕ, ನಾನು ಮತ್ತು ಈ ಲೋಕ, ದೇವರು ಮತ್ತು ನಾನು, ಈ ಎರಡರ ವಿಷಯಗಳಲ್ಲಿ ನಾನು ಹೆಚ್ಚಿನದಾಗಿ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟೆ? ಹಲ್ಲೆಲೂಯಾ. ಸಮಯದಲ್ಲಿ ನಾವು ಭಕ್ತರ ವಿಷಯವನ್ನು ನಾವು ನೋಡ್ತಾ ಬರೋಣ. ಒಬ್ಬ ವ್ಯಕ್ತಿ ಇದ್ದಾನೆ. ನೀವು 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 20ನೇ ವಚನವನ್ನು ನೀವು ನೋಡುವಾಗ, ಒಬ್ಬ ವ್ಯಕ್ತಿ ದೇವರ ಸೇವೆಯಲ್ಲಿ ದೇವರ ಶಿಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ಮುಂದೆ ಗುರುವಾಗಬೇಕಾದಂಥ ವ್ಯಕ್ತಿ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂತಂದರೆ, ದೇವರ ಸನ್ನಿಧಾನದಲ್ಲಿ ಇದ್ದಾಗಲೂ, ದೇವರು ಎಲ್ಲ ರೀತಿಯಿಂದಲೂ ಅವನನ್ನು ಆಶೀರ್ವಾದ ಮಾಡಿದಾಗಲೂ, ಪ್ರತಿಯೊಂದು ಕೊರತೆ, ಕಷ್ಟ, ಕಣ್ಣೀರು, ವೇದನೆ, ದುಃಖದಿಂದ ಆತನನ್ನು ಬಿಡುಗಡೆ ಮಾಡಿ ತನ್ನ ಆನಂದ ಸಂತೋಷವನ್ನು ಆತನಿಗೆ ಒದಗಿಸಿ ಕೊಟ್ಟಾಗಲೂ ಕೂಡ ಆ ವ್ಯಕ್ತಿ ಓಡ್ತಾ ಇದ್ದಾನಂತ ಪ್ರೇರೆ. ಯಾವ ವಿಷಯಕ್ಕಾಗಿ ಓಡ್ತಾ ಇದ್ದಾನೆ ಎಂಬುದಾಗಿ ನಾವು ವಾಕ್ಯವನ್ನು ಓದುವಾಗ ಸ್ಪಷ್ಟವಾಗಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಒಂದು ಸಾರಿ ನಾವು ಓದಿಕೊಳ್ಳೋಣ ವಚನವನ್ನು. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ ಏನಂದ್ಕೊಳ್ತಾ ಇದ್ದಾನೆ? ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳುಹಿಸಿ ಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು ಎಂಬುದಾಗಿ. ಎಲ್ಲಿಗೆ ಓಡ್ತಾ ಇದ್ದಾನಿತ? ನಾಮಾನನು ಎನ್ನುವಂಥ ಸೈನ್ಯಾಧಿಪತಿ, ಅರಾಮ್ಯರ ಸೈನ್ಯಾಧಿಪತಿ, ಆ ಸೈನ್ಯಾಧಿಪತಿಯಿಂದ ಹಣವನ್ನು, ಬೆಳ್ಳಿಯನ್ನು, ಬಂಗಾರನ್ನು, ದುಸ್ತು ಬಟ್ಟೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಆತನು ಓಡಿ ಹೋಗ್ತಾ ಇದ್ದಾನೆ ಪ್ರೇರ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಓಟ ಎಂತಹ ಓಟವಾಗಿತ್ತಂತಂದರೆ, ದೇವರ ಸೇವೆಯ ಮೂಲಕ ವೈಯಕ್ತಿಕ ಲಾಭವನ್ನು ಬಯಸುವ ಗೆಹಜಿ ಎಲ್ಲರಿಗೆ ಉದಾಹರಣೆಯಾಗಿ ನಮಗೆ ಇಲ್ಲೇನು ಮಾಡ್ತಾ ಇದ್ದಾನೆ?
ಕಾಣಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆತ್ಮೀಯ ಆಶೀರ್ವಾದಗಳನ್ನು ನಾವು ಹೊಂದುವವರಾಗಿರಬೇಕು ಹೊರತಾಗಿ ಗೆಹಜಿಯನ್ನು ನಾವು ನೋಡುವಾಗ ಹಣಕ್ಕಾಗಿ ಉತ್ಸುಕನಾಗಿ ಇದ್ದಾನೆ. ಇವತ್ತಿನ ದಿವಸದಲ್ಲಿ ಅನೇಕ ದೇವರು ನಂಬಿದಂಥ ಮಕ್ಕಳಲ್ಲಿ, ಸೇವಕರಲ್ಲಿ ಇದೇ ವಿಷಯ ಏನಾಗ್ತಾ ಇದೆ ರೀ, ಕಂಡು ಬರ್ತಾ ಇದೆ. ದೇವರು ನಿನಗೆ ಒದಗಿಸಿ ಕೊಡ್ತಾನೆ. ನೀನು ಆತನಲ್ಲಿ ಬೇಡುವಾಗ ನೀನು ಹಣದ ಹಿಂದೆ ಓಡಿ ಹೋಗಬೇಡ, ನೀನು ಅಂತಸ್ತುಗಳ ಹಿಂದೆ ಓಡಿ ಹೋಗಬೇಡ. ದೇವರು ನಿನಗೆ ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯ. ದೇವರಲ್ಲಿ ನೀನು ಇದ್ದು ಅವುಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸನ್ನಿಧಾನದಲ್ಲಿಯೇ ಇದ್ದು ಈತನು ಕೇವಲ ಧನಾಪೇಕ್ಷೆ, ಹಣಾಪೇಕ್ಷೆ ಉಳ್ಳವನಾಗಿ ಏನು ಮಾಡ್ತಾ ಇದ್ದಾನೆ, ಹೊರಟು ಹೋಗ್ತಾ ಇದ್ದಾನೆ ಪ್ರಿಯರು. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವು ಈ ವರ್ಷದಲ್ಲಿ ಹಣದ ಹಿಂದೆ ಓಡಿದ್ದೇವಾ, ದೇವರ ಸನ್ನಿಧಾನದಲ್ಲಿ ಇದ್ದು ದೇವರ ಹಿಂದೆ ನಾವು ಹೋಗಿ ದೈವಿಕವಾದಂಥ ಆಶೀರ್ವಾದಗಳನ್ನು ಪಡೆದವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಈ ಒಂದು 2025ನೇ ವರ್ಷದಲ್ಲಿ ನಾವು ಯಾವುದರ ಹಿಂದೆ ಓಡಿ ಹೋಗಿದ್ದೇವೆ? ಆ ಹಣದ ಹಿಂದೆ ಓಡಿದವನು ಅವನು ಏನನ್ನು ಹೊಂದಿಕೊಂಡೆಂಬುದಾಗಿ ವಾಕ್ಯ ಹೇಳುತ್ತೀರಿ. ಅಂತ್ಯದಲ್ಲಿ ನಾವು ನೋಡುವಾಗ ಭಯಂಕರವಾದಂಥ ರೋಗವನ್ನು ಅವನು ಏನು ಮಾಡಿದ ರೀ, ಸಂಪಾದನೆ ಮಾಡಿಕೊಂಡ. ಹಲ್ಲೆಲೂಯ. ಆ ಹಣ ಬೇಡವಾದಂಥ ಹಣ. ಗುರು ಹೇಳಿಬಿಟ್ಟಿದ್ದಾನೆ, ನಿನ್ನ ₹1 ಕೂಡ ನನಗೆ ಕೊಡೋದಿಲ್ಲ, ನೀನು ಸ್ವಸ್ಥತೆ ಹೊಂದಿದೆಯಲ್ವಾ, ಆ ಸ್ವಸ್ಥತೆಯೇ ಸಾಕು. ಯಾಕಂದರೆ ಆ ನಾಮಾನ್ ಎನ್ನುವಂಥ ಆ ಅರಾಮ್ಯರ ಸೈನ್ಯಾಧಿಪತಿಗೆ ಕುಷ್ಠರೋಗ ಹಿಡಿದು ಆತನು ಚಿಕ್ಕ ವಯಸ್ಸಿನಲ್ಲೇ ಸಾವಿನ ಸಮೀಪಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು ಪ್ರಿಯರೇ. ನಮ್ಮ ಭಾರತ ದೇಶದಲ್ಲಿ ಮದರ್ ತೆರೇಸಾ ಎನ್ನುವಂಥವ್ರ ಹೆಸರು ನೀವು ಕೇಳಿದ್ದೀರಿ. ಹಲ್ಲೆಲೂಯ. ಆ ಮದರ್ ತೆರೇಸಾ ಆ ಕಲ್ಕತ್ತಾ ಎನ್ನುವಂಥ ಪ್ರಾಂತ್ಯದಲ್ಲಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಆಕೆ ಸೇವೆಯನ್ನು ಮಾಡಿದ್ಲು ಪ್ರಿಯರೇ. ನಮ್ಮ ಭಾರತ ದೇಶದಲ್ಲಿ ನಾವು ನೋಡುವಾಗ, ಚರಿತ್ರೆಯನ್ನು ಓದುವಾಗ, ಕುಷ್ಠರೋಗಿಗಳನ್ನು ನಿಂದ್ರಿಸಿ ಬೆಂಕಿ ಹಚ್ಚಿ ಅವ್ರನ್ನ ಏನು ಮಾಡ್ತಾಯಿದ್ರು, ಸುಟ್ಟು ಬಿಡ್ತಿದ್ರು. ಯಾಕಂದರೆ ಕುಷ್ಠರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ಶಾಪಗ್ರಸ್ತವಾದಂಥ ಕಾಯಿಲೆಯಾಗಿ ಆವತ್ತಿನ ದಿವಸಗಳೆಲ್ಲದು ಇತ್ತು. ಇವರು ಅಂತಂದರೆ ಆ ಒಂದು ಅರಾಮ್ಯರು ಆ ಒಂದು ಭಾಗದಲ್ಲಿ, ಇಸ್ರಾಯೇಲರ ಒಂದು ಭಾಗದಲ್ಲಿ ಕುಷ್ಠರೋಗ ಬಂದವ್ರನ್ನ ಮನೆಯಿಂದ, ಸಮಾಜದಿಂದ ಬಹಿಷ್ಕಾರ ಹಾಕಿ ಊರು ಹೊರಗಡೆ ಅವರು ಜೀವಿಸಬೇಕಾಗಿತ್ತು. ಅವರು ಉಪವಾಸ ಇದ್ದಿದ್ದು ಸಾಯ್ತಿದ್ರು. ಅವ್ರು ಏನಾಗ್ತಾಯಿದ್ರು ಗೊತ್ತಾಗಲಾರದಂಥ ಒಂದು ಪರಿಸ್ಥಿತಿ ಪ್ರಿಯರ. ಅಂತಹ ನಾಮಾನನು ದೇವರ ಸೇವಕನಾದ ಎಲೀಷನ ಬಳಿಗೆ ಬಂದಾಗ, ಆತನಿಗೆ ಅದ್ಭುತವಾದಾಗ, ಸ್ವಸ್ಥತೆಯನ್ನು ಆತನು ಹೊಂದಿಕೊಂಡಾಗ, ಆತನು ಯಾವ ರೀತಿಯಾಗಿ ಸ್ವಸ್ಥತೆ ಹೊಂದಿದ? ದೇವರ ಮಾತಿನ ಮೇರೆಗೆ, ದೇವರ ಮನುಷ್ಯನು ಹೇಳಿದಂಥ ಮಾತಿನ ಮೇರೆಗೆ ಅಲ್ಲಿ ಯೋರ್ದಾನ್ ಹೊಳೆಯಲ್ಲಿ ಹೋಗಿ 7 ಸಾರಿ ಮುಳುಗಿದಾಗ ಆ ವ್ಯಕ್ತಿಯ ಕುಷ್ಠರೋಗ ಸಂಪೂರ್ಣವಾಗಿ ಏನಾಗಿತ್ತು ರೀ, ಗುಣವಾಗಿತ್ತು. 5ನೇದೇ ನೀವು ಮನೆಗೆ ಹೋದ್ಮೇಲೆ ಹೋದ್ರಿ, ಸಂಪೂರ್ಣವಾಗಿ ಅಲ್ಲಿ ದೇವರ ಕಾರ್ಯ ಯಾವ ರೀತಿಯಾಗಿ ಜರುಗುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯ. ದೇವರು ನಮ್ಮ ಹೃದಯವನ್ನು ಕೇಳ್ತಾನೆ. ಆತನ ಮಾತನ್ನು ನಾವು ಕೇಳುವವರಾಗಬೇಕಂದ್ರೆ ಇಷ್ಟಪಡ್ತಾನೆ ಹೊರತಾಗಿ ನಮ್ಮಿಂದ ಇನ್ನೊಂದನ್ನು ಆತ ಬಯಸುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ದಾವೀದನೊಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ದೇವಾಲಯಕ್ಕಾಗಿ ತನಗಿರ್ತಕ್ಕಂಥ ಬೆಳ್ಳಿ, ಬಂಗಾರ ಎಲ್ಲವುಗಳನ್ನು ಕೊಟ್ಟ ಮೇಲೆ, ದೇವರೇ ನೀನೇ ಎಲ್ಲ ನನಗೆ ಕೊಟ್ಟಿದ್ದೆ, ನೀನು ಕೊಟ್ಟಿರುವಂಥವುಗಳನ್ನೇ ಪುನಃ ನಿನ್ನ ಸನ್ನಿಧಾನಕ್ಕಾಗಿ, ದೇವಾಲಯ ಕಟ್ಟುವುದಕ್ಕಾಗಿ ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯ. ಅದಕ್ಕಾಗಿ ಪ್ರೇರಿಯಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಗೆಹಜಿ ಎನ್ನುವಂಥ ವ್ಯಕ್ತಿ ಹಣದ ಹಿಂದೆ ಓಡ್ತಾ ಇದ್ದಾನೆ. ಹಣದ ಹಿಂದೆ ಓಡಿದ ಕಾರಣಕ್ಕಾಗಿ ಅವನು ಭಕ್ತಿಯನ್ನು ಏನು ಮಾಡಿದ ರೀ, ಕಳೆದುಕೊಂಡ ಪ್ರಿಯರೇ. ಏನನ್ನು ಕಳೆದುಕೊಂಡ? ಭಕ್ತಿಯನ್ನು ಕಳೆದುಕೊಂಡ. ಇವತ್ತಿನ ದಿವಸ ಮನುಷ್ಯರ ಮುಂದೆ 2 ಮಾರ್ಗಗಳಿದೆ. ಒಂದು ದೇವರ ಮಾರ್ಗವಾದರೆ ಇನ್ನೊಂದು ಲೌಕಿಕವಾದಂಥ ಹಣದ ಒಂದು ಮಾರ್ಗ. ಅದರ ಸಲುವಾಗಿ ಯೇಸು ಸ್ವಾಮಿ ಒಂದ್ಸಾರಿ ಹೇಳಿದ್ರು, ಏನಂತ ಹೇಳಂತಂದರೆ, ನೀವು ದೇವರನ್ನು, ಧನವನ್ನು ಹಿಂಬಾಲಿಸಲಾರಿರಿ. ಒಬ್ಬರನ್ನ ಹಿಂಬಾಲಿಸ್ತೀರಿ, ಇನ್ನೊಬ್ಬರನ್ನ ಕಡೆಗಣಿಸ್ತೀರಿ. ಒಬ್ಬರನ್ನ ಸ್ವೀಕಾರ ಮಾಡ್ತೀರಿ, ಇನ್ನೊಬ್ಬರನ್ನ ತಿರಸ್ಕಾರ ಮಾಡ್ತೀರಿ. ಇಬ್ಬರನ್ನು ಒಂದೇ ರೀತಿಯಲ್ಲಿ ನೀವು ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿ ಹಣ ನಿನ್ನ ಒಳ್ಳೆಯ ಸೇವಕನಾಗಬೇಕು ಹೊರತಾಗಿ ಹಣ ನಿನ್ನ ಯಜಮಾನನಾಗಬಾರ್ದು. ಹಲ್ಲೆಲೂಯ. ಹಣ ನಿನ್ನ ಸೇವಕನಾದರೆ ಅಂದರೆ ನೀನು ಅದರ ಮೂಲಕವಾಗಿ ಒಳ್ಳೆಯ ಸೇವೆಯನ್ನು ನೀನು ಮಾಡಿಸ್ಕೊಳ್ಬಹುದು ಹಣದ ಮೂಲಕವಾಗಿ. ಆದರೆ ಹಣ ನಿನ್ನ ಯಜಮಾನನಾದರೆ, ಆ ಹಣವೇ ನಿನ್ನನ್ನು ಆಳ್ವಿಕೆ ಮಾಡಿದರೆ ನೀನೊಬ್ಬ ಕುಡುಕನಾಗಬಹುದು, ನೀನು ದುಷ್ಟನಾಗ್ಬೋದು, ಕೆಟ್ಟ ಚಟಗಳನ್ನು, ಆಟಗಳನ್ನು ಆಡುವಂಥ ವ್ಯಕ್ತಿಯಾಗಿ ನಿನ್ನನ್ನು ಕೆಟ್ಟವನನ್ನಾಗಿ ಅದೇನು ಮಾಡುತ್ತೆ, ಹಣ ಮಾರ್ಪಡಿಸುತ್ತೆ ಪ್ರಿಯರೇ. ಅದಕ್ಕಾಗಿ ಹಣ ಯಾವಾಗಲೂ ನಿನ್ನ ಕಾಲು ಕೆಳಗಡೆ ಇರಬೇಕು ಹೊರತಾಗಿ ಅದನ್ನು ಯಾವಾಗ ನಿನ್ನ ತಲೆ ಮೇಲೆ ಅದನ್ನು ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಹಲ್ಲೆಲೂಯ. ದೇವರ ಒಂದು ಕಾರ್ಯಗಳನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ದೇವರ ಸ್ಥಾನವನ್ನು ನಾವು ದೇವರಿಗೆ ಕೊಡಬೇಕು ಹೊರತಾಗಿ ಲೋಕದ ಯಾವ ಒಂದು ವಿಷಯಗಳಿಗೆ ನಾವು ಕೊಡಬಾರ್ದಿಲ್ಲ. ನಾವು ನೋಡ್ತಾ ಇದ್ದೇವೆ, ಈ ವ್ಯಕ್ತಿಯಂತೆ ಹಣವನ್ನು ಹಿಂಬಾಲಿಸಿ ಓಡ್ತಾ ಇದ್ದಾನೆ. ಹಣವನ್ನು ಹಿಂಬಾಲಿಸಿ ಓಡಿದ ಕಾರಣಕ್ಕಾಗಿ ಈತನು ಅವನಲ್ಲಿರ್ತಕ್ಕಂಥ ದುರಾಶೆಯ ವಿಷಯವಾಗಿ ಅವನು ಭಯಂಕರವಾದಂಥ ಏನು ಹೊಂದಿಕೊಂಡ ರೀ, ರೋಗವನ್ನು ಹೊಂದಿಕೊಂಡ. ಈ ಒಂದು ಕಾರ್ಯ
ಅವನಲ್ಲಿರ್ತಕ್ಕಂಥ ಲಾಭ ಗಳಿಸುವಂಥ ಉಡುಗೊರೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುವಂಥ ಪ್ರಯತ್ನದ ಕುರಿತಾಗಿ ಕಾಣ್ತಾ ಇದೆ ಹೊರತಾಗಿ ಅದನ್ನು ದೇವರು ನಮ್ಮಿಂದ ಯಾವತ್ತಿಗೂ ಕೂಡ ಬಯಸೋದಿಲ್ಲ. ದೇವರಿಂದಲೇ ನಾವು ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಂತೇಳಿ ದೇವ್ರು ಏನು ಮಾಡ್ತಾನೆ, ನಮ್ಮಲ್ಲಿ ಕೋರುವವನಾಗಿರ್ತಾನೆ. ಪ್ರಿಯರೇ, ಮೊದಲನೇ ಓಟ ಇದು ಎಂತಹ ಓಟ ರೀ? ಹಣಕ್ಕಾಗಿ ಓಡಿದಂಥ ಓಟ. ಹಲ್ಲೆಲೂಯಾ. ಭಕ್ತರಾಗಿರ್ತಕ್ಕಂಥ ನಾವು ಹಣದ ಹಿಂದೆ ಓಡಬಾರದು. ನಾವು ದೇವರ ಸನ್ನಿಧಾನದಲ್ಲಿಯೇ ಇದ್ದು ಆತನಿಂದ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರಾಗಿ ಇರಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಬ್ಬ ವ್ಯಕ್ತಿಯಂತೆ ಪದೇ ಪದೇ ಹಣವನ್ನು ಗಳಿಸಿ ಸಂಪಾದಿಸಿ ಹಣವೇ ಮುಖ್ಯ ಎಂಬುದಾಗಿ ಆತನು ಅಂದುಕೊಂಡು ಹಣದ ಮೂಲಕವಾಗಿ ಸರ್ವವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಹಣದ ವಿಷಯದಲ್ಲಿ ಬಹಳ ಜಿಗುಪ್ಸೆ ಆಗ್ತಾ ಇದೆ. ಸಂತೋಷ ಸಮಾಧಾನವನ್ನು ಹೊಂದಿಕೊಳ್ಳಲಾರದಂಥ ಸಮಯದಲ್ಲಿ ಆತನು ಓಡ್ತಾ ಇದ್ದಾನೆ. ಪ್ರಿಯರು, 19ನೇ ಲೂಕನ ಬರೆದ ಸುವಾರ್ತೆ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಂತಂದ್ರೆ, ಆತನು ಓಡ್ತಾ ಇದ್ದಾನಂತೆ. ಯಾವ ವಿಷಯಕ್ಕಾಗಿ ಓಡ್ತಾ ಇದ್ದಾನಂತ್ರಿ? ಯೇಸು ಯಾರೋ ಎಂಬುದಾಗಿ ತಿಳಿದುಕೊಳ್ಳಬೇಕು ಅಂತೇಳಿ ಆತನು ಏನು ಮಾಡ್ತಾ ಇದ್ದಾನಂತ್ರಿ? ಓಡಿ ಹೋಗ್ತಾ ಇದ್ದಾನೆ. ಪ್ರಿಯರೇ, ಎಲ್ಲಿಗೆ ಓಡಿ ಹೋಗ್ತಾ ಇದ್ದಾನೆ? ಯೇಸುವಿನ ಸಮೀಪಕ್ಕೆ ಓಡಿ ಹೋಗ್ತಾ ಇದ್ದಾನೆ. ಅಲ್ಲಿ ಆ ವ್ಯಕ್ತಿಯನ್ನು ನಾವು ನೋಡುವಾಗ ಆತನೊಬ್ಬ ಟ್ಯಾಕ್ಸ್ ಕಲೆಕ್ಟರ್ ಮೇಲೆ ಇರ್ತಕ್ಕಂಥ ಒಬ್ಬ ಗುತ್ತಿಗೆದಾರ, ಅಂದ್ರೆ ನಾವೇನಂತ ಹೇಳ್ತಾ ಇದ್ದೀವ್ರಿ? ಕಾಂಟ್ರಾಕ್ಟರ್ ಎಂಬುದಾಗಿ. ಅಲ್ಲಿ ಕಾಂಟ್ರಾಕ್ಟರ್, ಆತನ ಕೆಳಗಡೆ ಸುಮಾರು ಜನರು ಏನು ಮಾಡ್ತಾ ಇದ್ದಾರೆ? ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥವರು ಇದ್ದಾರೆ. ಆತನು ಹೇಳ್ತಾ ಇದ್ದಾನೆ, ತನ್ನ ದೌರ್ಜನ್ಯದ ಮೂಲಕವಾಗಿ, ಅಹಂ ಮೂಲಕವಾಗಿ ಆತನು ಏನು ಮಾಡ್ತಾ ಇದ್ದಾನೆ ರೀ? 10 ರೂಪಾಯಿ ಟ್ಯಾಕ್ಸ್ ಇದ್ದರೆ 50 ರೂಪಾಯಿ ಟ್ಯಾಕ್ಸನ್ನು ಕಟ್ಟಿಸಿಕೊಳ್ತಾ ಇದ್ದ. 10 ರೂಪಾಯಿ ರೋಮನ್ ಗೌರ್ಮೆಂಟ್ಗೆ ಹೋದರೆ ಇನ್ನೂ 10 ರೂಪಾಯಿ ಬಂದಿರತಕ್ಕಂಥ ಕೂಲಿ ಆಳುಗಳಿಗೆ ಕೊಟ್ಟರೆ ಉಳಿದಿರ್ತಕ್ಕಂಥ 30 ರೂಪಾಯಿಗಳನ್ನು ತಾನೇನು ಮಾಡ್ತಾ ಇದ್ದ? ಸಂಪಾದನೆ ಮಾಡಿ ಅನ್ಯಾಯವಾಗಿ ಏನು ಮಾಡ್ತಾ ಇದ್ದ? ಅಕ್ರಮವಾಗಿ ಜೀವಿತವನ್ನು ಜೀವಿಸ್ತಾ ಇದ್ದ. ಆತನ ಅಂದುಕೊಂಡ ಈ ರೀತಿಯಾಗಿ ಜೀವಿಸಿದರೆ ಎಲ್ಲ ಶ್ರೀಮಂತರಿಗಿಂತ ಉನ್ನತವಾದ ಸ್ಥಾನದಲ್ಲಿ ನಾನು ಇದ್ದು ಬಿಡ್ತೀನಿ ಅಂತೇಳಿ ಆತನು ಬಯಸಿದ. ಆದರೆ ಬರ್ತಾ 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 ಅವನು ಗಳಿಸಿರ್ತಕ್ಕಂಥ ಅವನ ಐಶ್ವರ್ಯ, ಅವನ ಹಣ ಏನಾಯ್ತು ರೀ? ಅವನಿಗೆ ಮುಳುವಾಗಿ ಪರಿಣಾಮವಾಯಿತು. ಹಲ್ಲೆಲೂಯಾ. ಪಾಪಿ ಗಳಿಸಿದ್ದು ಏನಾಗುತ್ತೆ ರೀ? ಪರರ ಪಾಲು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಯೇಸು ಸ್ವಾಮಿ ಆ ಪಟ್ಟಣ ಎರಿಕೋ ಎನ್ನುವಂಥ ಪಟ್ಟಣದ ಕಡೆಗೆ ಹೋಗುವಾಗ ಆತನಲ್ಲಿ ಒಂದು ಆಲೋಚನೆ ಬರ್ತಾ ಇದೆ. ಅಯ್ಯೋ, ಯಾವಾಗಲೂ ಗಿಜು ಸೌಂಡ್ ಆಗಿರ್ತಕ್ಕಂಥ ನನ್ನ ಪಟ್ಟಣದಲ್ಲಿ ಇರ್ತಕ್ಕಂಥ ಜನರು ಯಾರು ಕೂಡ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋದ್ರಿ ಎಲ್ಲ ಜನರು ಎಂಬುದಾಗಿ ಆತನು ವಿಚಾರ ಮಾಡಿದಾಗ ಯೇಸು ಬರ್ತಾ ಇದ್ದಾನೆ. ಆ ಯೇಸುವನ್ನು ನೋಡುವುದಕ್ಕಾಗಿ, ಆತನ ಮಾತುಗಳನ್ನು ಕೇಳುವುದಕ್ಕಾಗಿ, ಆತನನ್ನು ಮುಟ್ಟಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ, ಆತನ ಪರಲೋಕದ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಎಲ್ಲರೂ ಹೋಗಿದ್ದಾರೆ ಅಂತೇಳಿ ಆ ವಿಷಯ ಗೊತ್ತಾದಾಗ ಈತನಲ್ಲಿ ಒಂದು ಬದಲಾವಣೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಪ್ರಿಯರೇ, ನಾನು ಇಷ್ಟೆಲ್ಲ ಗಳಿಸಿದೆ, ಆದರೆ ನನಗೆ ಜನರು ಯಾರು ಕೂಡ ನಾನು ಜನರನ್ನು ಮೆಚ್ಚಿಸುವಂಥ ಕೆಲಸ ಮಾಡಲಿಲ್ಲ. ಅವರೆಲ್ಲರಿಗೆ ನಾನು ಅನ್ಯಾಯ ಮಾಡಿದೆ, ಅಕ್ರಮವನ್ನು ಮಾಡಿದೆ, ಅವ್ರನ್ನ ಭಾಳ ನೋಯಿಸಿದೆ. ಅದಕ್ಕಾಗಿ ಅವನ ಕುರಿತಾಗಿ ವಾಕ್ಯ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ಒಬ್ಬ ಮನುಷ್ಯನಿದ್ದನು, ಆತನ ಹೆಸರು ಜಕ್ಕಾಯ ಅಂತೇಳಿ. ಅವನು ಏನಾಗಿದ್ದಂತ್ರಿ? ಪಾಪಿಯಾದಂಥ ವ್ಯಕ್ತಿಯಾಗಿ ಇದ್ದನು ಎಂಬುದಾಗಿ, ಅವನು ಅನ್ಯಾಯ ಅಕ್ರಮಗಳನ್ನು ಮಾಡುವಂಥ ವ್ಯಕ್ತಿಯಾಗಿ ಇದ್ದನು ಎಂಬುದಾಗಿ, ಮನುಷ್ಯರನ್ನು ಭಾಳ ಭಯಂಕರವಾದಂಥ ರೀತಿಯಲ್ಲಿ ಹಿಂಸೆ ಪಡಿಸಿದಂಥ, ಟ್ಯಾಕ್ಸ್ ವಿಷಯದಲ್ಲಿ ಹಿಂಸೆ ಪಡಿಸಿದಂಥ ವ್ಯಕ್ತಿಯಾಗಿ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಂತಹ ವ್ಯಕ್ತಿಯಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. ಆ ಬದಲಾವಣೆ ಅವನನ್ನು ಓಡುವಂತೆ ಮಾಡ್ತಾ ಇದೆ. ಪ್ರಿಯರು, ಯಾರ ಬಳಿಗೆ ಓಡುವಂತೆ ಮಾಡ್ತಾ ಇದೆ? ಯೇಸು ಕ್ರಿಸ್ತನ ಬಳಿಗೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಹಣವನ್ನಲ್ಲ, ಸ್ವಾಮಿಯ ಸನ್ನಿಧಾನದಲ್ಲಿ ಇದ್ದು ಎಲ್ಲವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ಮೊದಲನೆಯ ವ್ಯಕ್ತಿಯ ಕುರಿತಾಗಿ ನಾವು ನೋಡಿದವರಾಗಿದ್ದೇವೆ. ಎರಡನೇ ವ್ಯಕ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನಿಗೆ ಹಣವೇ ಐಶ್ವರ್ಯ, ಹಣವೇ ಎಲ್ಲ ಮುಖ್ಯ ಎಂಬುದಾಗಿ ಅಂದುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಆ ಹಣದಿಂದ ಯಾವ ಸಮಾಧಾನ ಸಿಗಲಾರ್ದಾಗ ಆ ಸಮಯದಲ್ಲಿ ಸಮಾಧಾನಕರ್ತನಾಗಿರ್ತಕ್ಕಂಥ, ಸಮಾಧಾನಕ್ಕೆ ಮೂಲ ಕಾರಣನಾಗಿರ್ತಕ್ಕಂಥ, ಆನಂದ ನಿಧಿಯಾಗಿರುವಂಥ ದೇವರ ಬಳಿಗೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಓಡಿ ಹೋಗ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಈ ಒಂದು 2025ನೇ ವರ್ಷದಲ್ಲಿ ಎಷ್ಟು ಸಾರಿ ನೀನು ದೇವರ ಸನ್ನಿಧಾನಕ್ಕೆ ಓಡಿ ಬಂದಿದೆ, ಎಷ್ಟು ಸಾರಿ ನೀನು ದೇವರನ್ನ ಆರಾಧನೆ ಮಾಡಿದೆ, ಎಷ್ಟು ಸಾರಿ ನಿನಗಿರ್ತಕ್ಕಂಥ ಕೆಲವೊಂದು ವಿಷಯಗಳು, ವಿಚಾರಗಳನ್ನು ಬದಿಗೊತ್ತಿ ಅವುಗಳು ಕೇವಲ ಮನಸ್ತಾಪಗಳಾಗಿ, ಮನಸ್ಪರ್ಧಿಗಳಾಗಿ, ಅವುಗಳ ಮೂಲಕವಾಗಿ ನೀನು ದೇವರನ್ನ ಎಷ್ಟು ಸಾರಿ ದೂರ ಇಟ್ಟಂಥ ವ್ಯಕ್ತಿಯಾಗಿದೆ. ಒಂದು ಸಾರಿ ಆಲೋಚನೆ ಮಾಡಿ, ಈ ವ್ಯಕ್ತಿಗೆ ತನ್ನ ಅಂತಸ್ತು
ಅಡ್ಡ ಬರಲಿಲ್ಲ, ತನ್ನ ಗೌರವ ಅಡ್ಡ ಬರಲಿಲ್ಲ, ತನ್ನ ಅಧಿಕಾರ ಅಡ್ಡ ಬರಲಿಲ್ಲ, ತನ್ನ ಅರಮನೆಯಂಥ ಮನೆಯಲ್ಲಿರ್ತಕ್ಕಂಥ ಐಶ್ವರ್ಯವಂತಿಗೆ ಅಡ್ಡ ಬರಲಿಲ್ಲ. ಈತನು ಯೇಸುವನ್ನು ನೋಡಲು ಅಪೇಕ್ಷಿಸುವುದಕ್ಕಾಗಿ ಏನು ಮಾಡ್ತಾ ಇದ್ದಾನಂತ್ರಿ? ಓಡಿ ಹೋಗ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಇವತ್ತಿನ ದಿವಸ ಮೊದಲನೇದಾಗಿ ನಾವು ಹಣಕ್ಕಾಗಿ ಅಲ್ಲ, ದೇವರ ಸನ್ನಿಧಾನದಲ್ಲಿ ಇರುವವರಾಗಿ ನಾವು ಓಡುವವರಾಗಬೇಕು. ಎರಡನೇದಾಗಿ ಯೇಸುವನ್ನು ನೋಡಲು ಅಪೇಕ್ಷಿಸಿ ನಾವು ಓಡುವವರಾಗಿ ಇರಬೇಕು ಪ್ರಿಯ. ಅಂತಹ ಜಕ್ಕಾಯನು ಕೊನೆಯದಾಗಿ ಏನನ್ನು ಸಂಪಾದನೆ ಮಾಡಿಕೊಂಡರಿ? ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಂಡ. ದೇವರ ವಂಶದಲ್ಲಿ ಸೇರಿಸಲ್ಪಟ್ಟಂಥ ಜೀವಬಾಧ್ಯರ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟ ವ್ಯಕ್ತಿಯಾಗಿ ಆತನು ಬದಲಾವಣೆಯಾದ. ಆತನಲ್ಲಿ ಮನ ಪರಿವರ್ತನೆ ಎನ್ನುವಂಥದ್ದು ಬಂತು. ಆತನು ಹೇಳ್ತಾ ಇದ್ದಾನೆ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ನಾನು ಏನು ಮಾಡ್ತೀನಿ? ಬಡವರಿಗೆ ಕೊಡ್ತೀನಿ ಅಂತೇಳಿ. ಒಂದು ಸಾರಿ ನೀವು ಆ ವಚನ ಓದ್ತೀರಾ? ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, 8ನೇ ವಚನ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಆತನು ಅನ್ಯಾಯವಾಗಿ ಸಂಪಾದಿಸಿರುವಂಥದ್ದನ್ನು ಪುನಃ ಅವರಿಗೆ ಕೊಡಬೇಕಂತೇಳಿ ಇಷ್ಟಪಟ್ಟವನಾಗಿ ತನ್ನ ಒಂದು ಅಕ್ರಮ ಕೆಟ್ಟ ವಕ್ರ ಮಾರ್ಗಗಳ ಮೂಲಕವಾಗಿ ಸಂಪಾದಿಸಿರ್ತಕ್ಕಂಥ ಹಣವನ್ನು ಏನು ಮಾಡ್ತಾ ಇದ್ದಾನೆ ಆತ? ಪುನಃ ಬಡವರಿಗೆ ಹಂಚಿಕೊಡ್ತೀನಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಬಯಸ್ತಾ ಇದ್ದಾನೆ ಪ್ರೇರೆ. ಯೇಸುವಿನ ಬಳಿಗೆ ನೀನು ಓಡಿ ಬರುವಾಗ ನಿನ್ನಲ್ಲಿ ಯಾವ ಅನ್ಯಾಯ, ಅಕ್ರಮ, ಅನೀತಿ, ಪಾಪದ ಕಾರ್ಯಗಳು ನಿನ್ನಲ್ಲಿ ಇರೋದಕ್ಕೆ ಸಾಧ್ಯ ಅಲ್ಲ. ಆ ಸಮಯದಲ್ಲಿ ಮನುಷ್ಯ ಕುಮಾರನ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದನೆನ್ನುವಂಥ ಯೇಸು ಸ್ವಾಮಿಯ ಮಾತನಲ್ಲಿ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಜಕ್ಕಾಯ ಕೆಟ್ಟು ಹೋದಂಥ ಸ್ಥಿತಿಯಲ್ಲಿದ್ದ. ಯೇಸುವಿನ ಬಳಿಗೆ ಓಡಿ ಬರುವಾಗ ಆತನ ಕೆಟ್ಟತನವೆಲ್ಲ ದೇವರು ಒಳ್ಳೆತನವಾಗಿ ಮಾರ್ಪಡಿಸಿ ಆತನ ಜೀವಿತವನ್ನು ಆಶೀರ್ವಾದ ಮಾಡಿದ ಪ್ರಿಯರು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಇವತ್ತು ಯಾವ ಒಂದು ವಿಷಯಕ್ಕಾಗಿ ನೀನು ಓಟವನ್ನು ಓಡುವವನಾಗಿದ್ದೀಯಾ? ಹಣಕ್ಕಾಗಿ ಓಡುವವನಾಗಿದ್ದೀಯಾ ಅಥವಾ ಯೇಸುವನ್ನು ನೋಡಬೇಕೆನ್ನುವಂಥ ಓಟ ನಿನ್ನದಾಗಿದೆಯಾ? ಮೂರನೇದಾಗಿ ಸಮಯದಲ್ಲಿ ನಾವು ನೋಡೋಣ. 2ನೇ ತಿಮೋತಿ 2ನೇ ಅಧ್ಯಾಯ 22ನೆಯ ವಚನ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಂತಂದರೆ, ನಿನ್ನ ಯೌವನದ ಇಚ್ಛೆಗಳಿಗೆ ದೂರವಾಗಿ ಇರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಎಂಬುದಾಗಿ. ಹಲ್ಲೆಲೂಯಾ. ನೀನು ಯಾವುದರಿಂದ ನೀನು ಓಟವನ್ನು ಓಡಬೇಕು? ಯೌವನದ ಇಚ್ಛೆಗಳು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಯೌವನ ಕಾಲ ಬಂದಾಗ ಅನೇಕವಾದಂಥ ಪಾಪದ ಸೆಳವಿಗೆ ಅವನೇನು ಮಾಡ್ತಾನೆ? ಸಿಲುಕಿಕೊಳ್ತಾನೆ. ಅವನಲ್ಲಿಯೇ ಗೊತ್ತಾಗಲಾರ್ದ ಹಾಗೆ ಪಾಪದ ಕಾರ್ಯಗಳು, ಪಾಪದ ಆಲೋಚನೆಗಳು ಅವನಲ್ಲಿ ಬರುವಂಥವುಗಳಾಗಿ ಇರ್ತವೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅಂತಹ ಯೌವನದ ಕೋರಿಕೆಗಳಿಂದ ನೀನೇನು ಮಾಡು? ದೂರವಾಗಿ ಓಡಿ ಹೋಗು. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅಂತಹ ಯೌವನದ ಒಂದು ಇಚ್ಛೆಗಳು ಏನಿದಾವೋ ಅವುಗಳನ್ನು ನಿನ್ನ ಬಳಿಯಲ್ಲಿ ತಂಗಿಸಿಕೊಳ್ಳುವುದಕ್ಕೆ ನೀನು ಅವಕಾಶವನ್ನು ಕೊಡಬೇಡ. ಅವುಗಳಿಗೆ ನೀನು ಅವಕಾಶ ಕೊಟ್ಟರೆ ಒಂದು ವೇಳೆ ಅವುಗಳಿಂದ ನೀನು ಓಡಿ ಹೋಗಲಾರದೆ ಅವುಗಳನ್ನೇ ಮುಖ್ಯವಾದಂಥ ಗುರಿಯಾಗಿರಿಸಿಕೊಂಡು ನೀನು ಜೀವಿಸುವುದೇ ಆದರೆ ಖಂಡಿತವಾಗಿ ಆ ಯೌವನದ ಇಚ್ಛೆಗಳು ನಿನ್ನ ಜೀವಿತದಲ್ಲಿ ಅನೇಕವಾದಂಥ ಭಯಂಕರವಾದಂಥ ಪಾಪದ ಕಾರ್ಯಗಳನ್ನು ಮಾಡಿಸುವವುಗಳಾಗಿ ಇರ್ತವೆ ಪ್ರೇರ. ಅದಕ್ಕಾಗಿ ಒಂದು ಸಾರಿ ನಾವು ನೋಡ್ತಾ ಇದ್ದೇವೆ, ನಾನು ಮಾಡಿದ ಯೌವನದ ಕಾರ್ಯಗಳಿಗೋಸ್ಕರವಾಗಿ ನಾನು ಬಹಳ ಏನು ಮಾಡ್ತಾ ಇದ್ದೀನಿ? ಚಿಂತಿಸುವವನಾಗಿದ್ದೇನೆ. ದೇವರೇ ನನ್ನನ್ನು ಕ್ಷಮಿಸು ಅಂತೇಳಿ ದಾವೀದನು ಪ್ರಾರ್ಥನೆಯನ್ನು ಮಾಡಿದ ಪ್ರೇರ. ದೇವರು ಒಂದು ಸಾರಿ ವಚನವನ್ನು ನಾವು ನೋಡೋಣ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತಿರುತ್ತೆ. ಏನಂತ ಹೇಳಂತಂದರೆ, ನಿನ್ನ ಯೌವನ ಕಾಲದ ವಿಷಯದಲ್ಲಿ ನೀನು ಮಾಡಿರುವಂಥದ್ದು ಎಲ್ಲದರ ವಿಷಯವಾಗಿ ನಾನು ನಿನಗೇನು ಕೊಡ್ತೀನಿ ಅಂತ ಹೇಳ್ತಾನೆ ದೇವರು. ಒಂದು ಸಾರಿ 54ನೇ ಅಧ್ಯಾಯ ತೆಗ್ತೀರಾ? ಯೆಶಾಯ. ಹೆದರಬೇಡ, 4ನೇ ವಚನ. ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗುವುದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡು. ವೈಧವ್ಯದಲ್ಲಿ ನಿನಗೆ ಸಂಭವಿಸುವ ನಿಂದೆಯು ಇನ್ನೂ ನಿನ್ನ ನೆನಪಿಗೆ ಬಾರದು ಎಂಬುದಾಗಿ. ಯೌವನದ ಕಾಲದಲ್ಲಿ ಅನೇಕವಾದಂಥ ವಿಷಯದಲ್ಲಿ ಯೌವನಸ್ಥರು ದಾರಿ ತಪ್ಪಿದಾಗ ಮತ್ತೆ ಪುನಃ ಅದೇ ದಾರಿಯಲ್ಲಿ ನಡೆಯಬೇಡ ಅಂತೇಳಿ ಭಕ್ತನಾದಂಥ ಪೌಲನ್ ಏನು ಮಾಡ್ತಾ ಇದ್ದಾನೆ? ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಪ್ರೇರ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀನು ಯೌವನದ ಇಚ್ಛೆಗಳಿಂದ ದೂರ ಓಡಿ ಹೋಗಬೇಕು. ಅವುಗಳಿಗೆ ನೀನು ಸ್ಥಾನವನ್ನು ಕೊಟ್ಟರೆ, ಸ್ಥಳವನ್ನು ಕೊಟ್ಟರೆ ಖಂಡಿತವಾಗಿ ಕೂಡ ಅವೇ ನಿನ್ನನ್ನು ಆಳ್ವಿಕೆ ಮಾಡಿ ನಿನ್ನನ್ನು ಬಲಹೀನತೆಯ ಕಡೆಗೆ ನಡೆಸುವಂಥವುಗಳಾಗಿರ್ತವೆ. ಅತ್ಯಂತ ಅಪಾಯಕಾರಿಯಾಗಿರುವಂಥ ಕೆಲವು ಕಾರ್ಯಗಳಿಂದ
ನಾವು ತಪ್ಪಿಸಿಕೊಂಡು ಹೋಗುವವರಾಗಬೇಕು. ಇಲ್ಲವಾದರೆ ಅವುಗಳೊಂದಿಗೆ ನಾವು ಹೋರಾಡಿ ಜಯವನ್ನು ಗಳಿಸುವವರಾಗಿ ಇರಬೇಕು. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತ್ಯಕಾಲದಲ್ಲಿ ಯೌವನಸ್ಥರೊಳಗಡೆ ಅನೇಕ ಕೆಲವಾದಂಥ ದುಷ್ಟ ಆಲೋಚನೆಗಳು ಬಂದು ಅವುಗಳಿಂದ ಅವರು ತಪ್ಪಿಸಿಕೊಳ್ಳಲಾರದೆ ಅವುಗಳಲ್ಲಿಯೇ ತೃಪ್ತಿಪಡಿಸುವಂಥ ಅವಕಾಶಗಳನ್ನು ಅವರು ಎದುರಿಸುವಾಗ ಅವರುಗಳನ್ನು ಮಾಡಿ ಭಯಂಕರವಾದಂಥ ಪಾಪಕ್ಕೆ ಅವ್ರು ಏನಾಗ್ತಾ ಇದ್ದಾರೆ, ತುತ್ತಾಗ್ತಾ ಇದ್ದಾರೆ. ಪ್ರಿಯರು, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಅನೇಕರು ಭಯಂಕರವಾದಂಥ ಸ್ಥಿತಿಯಲ್ಲಿ ಜೀವಿಸುವಂಥ ಒಂದು ಕಾರ್ಯಗಳು. ಪ್ರಿಯರೇ, ದುರ್ಚಟಗಳಿಗೆ ಅವರು ಬಲಿಯಾಗಿ ದುಷ್ಟ ಕಾರ್ಯಗಳನ್ನು ಮಾಡುವವರಾಗಿ ಯೌವನದ ಇಚ್ಛೆಗೆ ಒಳಗಾಗಿ ಅವರು ತಮ್ಮ ಶರೀರವನ್ನು, ತಮ್ಮ ಮನಸ್ಸನ್ನು, ತಮ್ಮ ಆತ್ಮವನ್ನು ಅವರು ಮಲಿನ ಮಾಡಿಕೊಂಡು ಜೀವಿಸುವವರಾಗಿ ಇರ್ತಾರೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನೀನು ನಿನ್ನ ಯೌವನದ ಇಚ್ಛೆಗಳಿಗೆ ದೂರವಾಗಿ ಓಡಿ ಹೋಗು ಎಂಬುದಾಗಿ ಪೌಲನು ತಿಮೋಥೆಯನಿಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಪ್ರಿಯರು, ಅದಕ್ಕಾಗಿ ನೀನು ಅದರ ಬದಲಾಗಿ ನೀತಿ ಉಳ್ಳವನಾಗಿ, ವಿಶ್ವಾಸವುಳ್ಳವನಾಗಿ, ಪ್ರೀತಿ ಉಳ್ಳವನಾಗಿ, ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯ ಉಳ್ಳವನಾಗಿ, ಕರ್ತನನ್ನು ಯಾರು ಬೇಡಿಕೊಳ್ಳೋರು ಅವರ ಸಂಗಡ ನೀನು ಪ್ರಯಾಸ ಪಡುವಂಥ ವ್ಯಕ್ತಿಯಾಗಿ ನೀನು ಇರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನು ಯೌವನದ ಇಚ್ಛೆಗಳಿಂದ ಆತನು ಓಡಿ ಹೋದ. ಮುಂದೆ ಆತನು ಸರ್ವಾಧಿಕಾರಿಯಾಗಿ ಬದಲಾವಣೆಯಾದ. ಒಂದು ವೇಳೆ ಆವತ್ತಿನ ದಿವಸ ಆತನು ಆ ಒಂದು ತಪ್ಪಿಗೆ ಒಳಗಾಗಿ ಜೀವಿಸಿದ್ದೆ ಆದರೆ ಖಂಡಿತವಾಗಿ ಕೂಡ ಭಯಂಕರವಾದಂಥ ಶಿಕ್ಷೆಗೆ ಆತನು ಪಾತ್ರನಾಗ್ತಾ ಇದ್ದೇನೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಓಡಿ ಹೋದ, ಪಾಪದಿಂದ ಆತನು ಓಡಿ ಹೋದ. 39ನೇ 12ನೇ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನು ಪಾಪದ ಕ್ರಿಯೆಯಿಂದ ಆತನ ಏನು ಮಾಡ್ತಾ ಇದ್ದಾನೆ, ಅನ್ಯಾಯ ಅಕ್ರಮದ ಕಾರ್ಯದಿಂದ ಆತನ ಏನು ಮಾಡ್ತಾ ಇದ್ದಾನೆ, ಓಡಿ ಹೋಗ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಹಣದಿಂದ ನಾವು ಓಡುವವರಾಗಬೇಕು. ಹಣದ ಹಿಂದೆ ಅಲ್ಲ, ಹಣವನ್ನು ಬಿಟ್ಟು ದೇವರ ಒಂದು ಸನ್ನಿಧಾನದಲ್ಲಿ ಜೀವಿಸುವವರಾಗಿ ನಾವು ಇರಬೇಕು. ಎರಡನೇದಾಗಿ ಯೇಸುವನ್ನು ನೋಡಲಿಕ್ಕೆ ನಾವು ಓಡುವವರಾಗಬೇಕು. ಯೌವನ ಇಚ್ಛೆಗಳಿಂದ ನಾವು ಅವುಗಳನ್ನು ಬಿಟ್ಟು ಓಡುವವರಾಗಬೇಕು. ಮತ್ತು ಪಾಪದಿಂದ ನಾವು ಓಡುವವರಾಗಿ ಇರಬೇಕು. ಪಾಪದ ಕ್ರಿಯೆ ಅದು ಎಲ್ಲಿದೆ ಅಲ್ಲಿ ನಾವು ತಂಗೋದಕ್ಕೆ ಇಷ್ಟ ಪಡಬಾರ್ದು. ಅವರು ಕೆಟ್ಟ ಕೆಟ್ಟ ಮಾತುಗಳನ್ನು, ಹೊಲಸಾದ ಮಾತುಗಳನ್ನು, ಕುಚೋದ್ಯ ಮಾತುಗಳನ್ನು, ಚಾಡಿಯ ಮಾತುಗಳನ್ನು, ಭಯಂಕರವಾದಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಅಂತಂದರೆ ನೀನು ಅರ್ಥ ಮಾಡ್ಕೊಳ್ಬೇಕು, ನೀನು ಅಲ್ಲಿರುವಂಥದ್ದು ಒಳ್ಳೆಯದು ಅಲ್ಲ ಎಂಬುದಾಗಿ. ಕೀರ್ತನೆಗಳ ಪುಸ್ತಕ 1ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಏನಂತೇಳಿ, ಹಗಲಿರುಳು ಅಂತೆ, ಏನಂತೇಳಿ, ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನು ಮಾಡ್ಬೇಕಂತ್ರಿ, ದುಷ್ಟರ ಆಲೋಚನೆಯಂತೆ ನಾವು ನಡೆಯಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು, ಧರ್ಮವನ್ನು ನಿಂದನೆ ಮಾಡುವಂಥವ್ರ ಜೊತೆಯಲ್ಲಿ ನಾವು ಕೂತುಕೊಳ್ಳಲೇಬಾರದು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಇದೆ, ಪಾಪದ ಒಂದು ಸ್ಥಿತಿ ಅದು ಏನಾಗಿದೆ ಎಂಬುದಾಗಿ ನಿನಗೆ ಗೊತ್ತಾದಾಗ ಅಲ್ಲಿ ನೀನು ತಂಗಬೇಡ. ಮೊದಲು ನೀನು ತಂಗಿದೀಯ, ಅಲ್ಲಿ ಅದನ್ನು ಆಡಿದ ಮೇಲೆ ಅದರಿಂದ ಆಗುವಂಥ ವಿಷಯಗಳು, ಸಂಗತಿಗಳು ಏನಂತೇಳಿ ನಿನಗೆ ಗೊತ್ತಾಗಿದೆ. ಕ್ಷಣಿಕವಾದಂಥ ಸುಖಕ್ಕಾಗಿ ದೇಹದಲ್ಲಿ ಭಯಂಕರವಾದಂಥ ಕಾಯಿಲೆಗಳನ್ನು ತಂದುಕೊಂಡಂಥವ್ರು ಎಷ್ಟೋ ಜನರನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಅವು ಎಂದಿಗೂ ಕೂಡ ವಾಸಿಯಾಗದಂಥ ಕಾಯಿಲೆಗಳು, ಭಯಂಕರವಾದಂಥ ಹೋರಾಟವುಳ್ಳವರಾಗಿ, ಅಯ್ಯೋ ನಾನು ಮಾಡಬಾರ್ದಾಗಿತ್ತು, ಅಯ್ಯೋ ಈ ಕಾರ್ಯವನ್ನು ಮಾಡಿದ ಕಾರಣಕ್ಕಾಗಿ ಇಂಥ ಕಾಯಿಲೆ ನನಗೆ ಬಂತಲ್ಲ ಅಂಥೇಳಿ ಜೀವನ ಪೂರ್ತಿ ಅವರು ಏನು ಮಾಡ್ತಾರೆ, ಅದರಲ್ಲಿ ಕೊರಗಬೇಕಾಗತ್ತೆ. ಪ್ರಿಯರ, ಅದಕ್ಕಾಗಿ ಯೌವನದ ಪಾಪದ ಇಚ್ಛೆಗಳಿಂದ ನೀನು ದೂರ ಓಡಿ ಹೋಗಬೇಕಂತೇಳಿ ಸತ್ಯವೇದ ನಿನ್ನ ಸಂಗಡ ಮಾತಾಡ್ತದೆ. ಇವತ್ತಿನ ದಿವಸ ಈ 2025ನೇ ವರ್ಷದಲ್ಲಿ ನಾವು ಯಾವ ವಿಷಯಗಳಿಗಾಗಿ ಓಡಿ ಹೋದಂಥವರಾಗಿದೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರು, ಸತ್ಯವೇದ ಹೇಳ್ತಾ ಇದೆ ಇನ್ನೊಂದು ವಿಷಯ ಏನಂತೇಳಿ ಅಂದರೆ 2ನೇ ತಿಮೋಥಿ 4ನೇ ಅಧ್ಯಾಯ 7-8ರಲ್ಲಿ ಏನಂತೇಳಿ ಅಂತಂದರೆ, ಯಾವುದಕ್ಕಾಗಿ ನಾವು ಓಡುವವರಾಗಿ ಇರಬೇಕು. ಉತ್ತರ ಸರಿ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷೆಯನ್ನು ಪ್ರೀತಿಸುವವರೆಲ್ಲ
ಎಲ್ಲರಿಗೂ ಕೊಡುನು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾನೆ. ಮನುಷ್ಯರಾದಂಥ ನಾವು ಯಾವ ವಿಷಯಕ್ಕೋಸ್ಕರವಾಗಿ ಓಟವನ್ನು ಓಡ್ತಾ ಇದ್ದೇವೆ, ಭಕ್ತಿವಂತರಾದಂಥ ನಾವು ಯಾವೊಂದು ಜಯಮಾಲೆ ನಮಗೋಸ್ಕರವಾಗಿ ಸಿದ್ಧವಾಗಿದೆ ಆ ಜಯಮಾಲೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಪಡೆದುಕೊಳ್ಳುವುದಕ್ಕಾಗಿ ನಾವು ಓಟವನ್ನು ಓಡ್ತಾ ಇದ್ದೇವೆ ಅನ್ನುವಂಥ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತೇಳಿ, ಶ್ರೇಷ್ಠವಾದಂಥ ಹೋರಾಟ. ಈ ಹೋರಾಟ ಕತ್ತಿ ಖಡ್ಗ ಮತ್ತು ಡಾಲುಗಳಿಂದ ಮಾಡಿದಂಥ ಹೋರಾಟ ಅಲ್ಲ. ಈ ಹೋರಾಟ ಭಕ್ತಿ ಮತ್ತು ಭಕ್ತಿ ಇಲ್ಲದ ಕಾರ್ಯ, ಪಾಪ ಮತ್ತು ಪರಿಶುದ್ಧವಾದಂಥ ಕಾರ್ಯ, ಸಮಾಧಾನ ಮತ್ತು ಅಸಮಾಧಾನಿತ ಒಂದು ಕಾರ್ಯ, ದೇವರು ಮತ್ತು ದೆವ್ವಗಳ ವಿಷಯವಾಗಿರ್ತಕ್ಕಂಥ ಕಾರ್ಯ, ಆ ವಿಷಯದಲ್ಲಿ ನಾವು ಹೋರಾಡುವವರಾಗಿ ಇದ್ದೇವೆ. ಪರಲೋಕ ಮತ್ತು ಈ ಲೋಕದ ಒಂದು ಕಾರ್ಯಗಳ ವಿಷಯದಲ್ಲಿ ನಾವು ಹೋರಾಡುವವರಾಗಿದ್ದೇವೆ. ನಾನಂತೂ ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕೊನೆಗಾಣಿಸಿದ್ದೇನೆ, ಮುಂದೆ ನನಗೆ ದೊರಕುವಂಥ ಜಯಮಾಲೆ ಸಿದ್ಧವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಅದನ್ನು ಒಂದು ಓಟಕ್ಕೆ ಆತನ ಏನು ಮಾಡ್ತಾ ಇದ್ದಾನೆ ಹೋಲಿಸ್ತಾ ಇದ್ದಾನೆ. ಇವತ್ತಿನ ದಿವಸದಲ್ಲಿ ನೀವು ನೋಡುವಾಗ ಸ್ಕೂಲ್ಗಳಲ್ಲಿ ಆಗಸ್ಟ್ 15ಕ್ಕಿಂತ ಮುಂಚೆ ಜನವರಿ 26 ಆ ಸಮಯದಲ್ಲಿ ಏನು ಮಾಡ್ತಾರೆ, ಮಕ್ಕಳಿಗೆ ಆಟಗಳನ್ನು ಆಡಿಸ್ತಾರೆ, ಸ್ಪೋರ್ಟ್ಸ್ ಇರ್ತವೆ. ಹಲ್ಲೆಲೂಯಾ. 100 ಮೀಟ್ರು, 200 ಮೀಟ್ರು, ಮತ್ತು ಹಂಗೆ ಕೆಲವೊಂದು ಇನ್ನೂ ಹೆಚ್ಚು ಚಿಕ್ಕ ಪ್ರೈಮರಿಗಳಲ್ಲಾದರೆ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಓದಂತೆಲ್ಲ ಹೈಸ್ಕೂಲ್ಗಳಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಮೆನ್ಶಿಪ್ ಇರ್ತಕ್ಕಂಥ ಸಮಯದಲ್ಲಿ ಅನೇಕವಾದಂಥ ಓಟಗಳಿರ್ತವೆ. ಅದರಲ್ಲೇ 10,000 ಇರ್ತವೆ, 2,000 ಇರ್ತವೆ, 5,000 ಇರ್ತವೆ, ಹಂಗಿರ್ತಾವಲ್ವ. ಮತ್ತು ರಿಲೇ ಅಂತೇಳಿ ಇರುತ್ತೆ. ಲಾಸ್ಟ್ಗೆ ಏನು ಮಾಡ್ತಾರೆ ಹೇಳ್ರಿ, ಅವರಿಗೆ ಒಂದು ಪಾಯಿಂಟನ್ನು ಕೊಟ್ಟಿರ್ತಾರೆ. ಯಾರು ಆ ಪಾಯಿಂಟನ್ನು ಫಸ್ಟ್ ರೀಚ್ ಆಗ್ತಾರೋ ಅವ್ರಿಗೆ ಏನು ಸಿಗುತ್ತೆ, ಅವರಿಗೆ ಪ್ರೈಸ್ ಸಿಗುತ್ತೆ, ಬಹುಮಾನ ಸಿಗುತ್ತೆ. ಅದೇ ರೀತಿಯಾಗಿ ಪೌಲನಲ್ಲಿ ಹೇಳ್ತಾ ಇದ್ದಾನೆ, ಯಾವ ವ್ಯಕ್ತಿ ತಾನು ಓಟವನ್ನು ಓಡ್ತಾ ಇರಬೇಕಾದ್ರೆ ಆತನಿಗೆ ಒಂದು ಮುಂದೆ ಆ ಗುರಿಯನ್ನು ಮುಟ್ಟಿದಾಗ ಆ ಬಹುಮಾನನೇ ಆತನಿಗೆ ಕಾಣ್ತಾ ಇರುತ್ತೆ. ನಾವು ಫಸ್ಟ್ ಪ್ರೈಸ್ ತಗೊಂಡ್ರೆ ನನಗೆ ಈ ಬಹುಮಾನ ಸಿಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಭಕ್ತಿವಂತರಾಗಿರ್ತಕ್ಕಂಥ ನಾವು ನಮಗಾಗಿ ಸಿದ್ಧವಾಗಿರುವಂಥ ಜಯಮಾಲೆ ಹೊಂದಿದೆ, ಅದನ್ನು ನಾವು ಪಡೆದುಕೊಳ್ಳುವುದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಓಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂತಂದರೆ, ನೀತಿ ಕಿರೀಟಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಓಡುವವರಾಗಿರಬೇಕು. ಯಾವ ಕಿರೀಟ ಇದು? ನೀತಿಯ ಕಿರೀಟ. ಇದು ಅನೀತಿಯ ಕಾರ್ಯದಿಂದ ಬಂದಿರತಕ್ಕಂಥ ಕಿರೀಟ ಅಲ್ಲ. ದೇವರನ್ನು ನಂಬಿ ಆತನನ್ನು ಮುಟ್ಟುವವರೆಗೂ ಕೂಡ ನಮ್ಮ ಭಕ್ತಿಯನ್ನು ಬಿಡದೆ ನಾವು ಜೀವಿಸುವವರಾಗಿ ಇರಬೇಕು. ಇಲ್ಲಿ ಓಡ್ತಾ ಇದ್ದೇನೆ ಪೌಲನ, ನಾನು ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಮುಂದೆ ನನಗೆ ಕರ್ತನಿಂದ ಸಿದ್ಧವಾಗಿರ್ತಕ್ಕಂಥ ಜಯಮಾಲೆ ಏನಾಗಿದೆ ರೀ, ನನಗೆ ಸಿದ್ಧವಾಗಿದೆ. ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ, ನಾನು ಯಾವ ವಿಷಯದಲ್ಲಿ ತಪ್ಪಿ ನಡೆಯಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಓಡಬೇಕು. ಯಾವುದಕ್ಕಾಗಿ? ನಮಗಾಗಿ ಸಿದ್ಧವಾಗಿರ್ತಕ್ಕಂಥ ನೀತಿ ಜೀವ ಕಿರೀಟ ಇದೆ. ಅದನ್ನು ನಾವು ಯಾರ್ಯಾರು ಓಡ್ತಾರೋ ಅವರೆಲ್ಲರಿಗೂ ಕೂಡ ಏನಾಗುತ್ತೆ, ದೇವರು ಕೊಡ್ತಾನೆ ಪ್ರೇರೆ. ಈ ಲೋಕದಲ್ಲಿ ನಾವು ಕೆಲವೊಂದು ಆಟಗಳನ್ನು ನೋಡುವಾಗ ಫಸ್ಟ್ ಬಂದವರಿಗೆ ಮಾತ್ರ ಪ್ರೈಸ್ ಇರುತ್ತೆ. ಆದರೆ ದೇವರ ವಿಷಯದಲ್ಲಿ ಆ ರೀತಿಯಾಗಲ್ಲ. ಯಾರು ಆ ಗೆರೆಯನ್ನು ಮುಟ್ತಾರೋ ಅವ್ರು ಎಷ್ಟನ್ನು ಬರಲಿ, ಅವರು ಆಮೆಯೋಪಾದಿ ಎಲ್ಲನೂ ಬರಲಿ, ಅವರು ಮಲದೋಪಾದಿಯನ್ನು ಬರಲಿ, ಯಾರು ಮುಂದೆ ಬಂದರು ಹಿಂದೆ ಬಂದರು ನಡುವೆ ಬಂದರು ಎಲ್ಲರಿಗೂ ಕೂಡ ಯಾರು ಅದನ್ನು ಮುಟ್ತಾರೋ ಅವರೆಲ್ಲರಿಗೂ ಕೂಡ ದೇವರು ಏನು ಮಾಡ್ತಾನೆ ರೀ, ಬಹುಮಾನವನ್ನು ಆಶೀರ್ವಾದವನ್ನು ಅನುಗ್ರಹ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಇವತ್ತಿನ ದಿವಸ ಅದಕ್ಕಾಗಿ ನೀತಿಯ ಜೀವ ಕಿರೀಟವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವೇನು ಮಾಡ್ಬೇಕು ರೀ, ಓಡುವವರಾಗಿ ಇರಬೇಕು ಪ್ರಿಯರೇ. ಮತ್ತು ನಾವು ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾ ಇದ್ದಾನೆ 20ನೇ ಅಧ್ಯಾಯ 24ನೇ ವಚನ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಏನಂತೇಳಿ ಅಂತಂದರೆ, ನಾನು ಸುವಾರ್ತೆಗೋಸ್ಕರವಾಗಿ ಓಡ್ತಾ ಇದ್ದೇನೆ ಎಂಬುದಾಗಿ. ಗೊತ್ತಿರೋ ಒಂದು ಸಾರಿ ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ, ಹೆಂಗಂತೀರಿ, ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ ಎಂಬುದಾಗಿ. ಈತನು ಓಡ್ತಾ ಇದ್ದಾನೆ. ಯಾವೊಂದು ವಿಷಯಕ್ಕಾಗಿ ಓಡ್ತಾ ಇದ್ದಾನೆ? ಸುವಾರ್ತೆ ಸೇವೆ. ನಾನು ಒಳ್ಳೆಯದನ್ನು ಹೊಂದಿದ್ದೇನೆ, ನಾನು ದೇವರನ್ನು ಕಂಡುಕೊಂಡಿದ್ದೇನೆ, ನಾನು ಮಾತ್ರವಲ್ಲ ಆ ವಿಷಯವನ್ನು ಇನ್ನೂ ಅನೇಕರಿಗೆ ನಾನು ತಿಳಿಸುವಂಥ ವ್ಯಕ್ತಿ ಆಗಬೇಕು. ನಾನು ಸತ್ಯವನ್ನು ಹೊಂದಿದ ಮೇಲೆ, ನಾನು ನಿತ್ಯ ಜೀವಧಾರಕನಾದಂಥ ದೇವರನ್ನು ತಿಳಿದುಕೊಂಡ ಮೇಲೆ ಇನ್ನೂ ಅನೇಕರು ಅದರ ವಿಷಯವಾಗಿ ತಿಳಿದುಕೊಳ್ಳಲಾರದೆ ಇನ್ನೂ ಪಾಪದಲ್ಲೇ ಜೀವಿಸುವವರಾಗಿದ್ದಾರಲ್ವ, ದೇವರಿಗೆ ಕೊಡುವಂಥ ಸ್ಥಾನವನ್ನು, ಮಾನ್ಯತೆಯನ್ನು ಈ ಲೋಕದಲ್ಲಿರ್ತಕ್ಕಂಥ ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ಕೆಲವೊಂದು ಲೋಕವನ್ನು ಆಳ್ವಿಕೆ ಮಾಡುವಂಥ ಶಕ್ತಿಗಳಿಗೆ ಕೊಟ್ಟಿದ್ದಾರಲ್ವ, ಅದೆಲ್ಲ ನಿಜವಾದಂಥ
ಭಕ್ತಿ, ನಿಜವಾದಂಥ ಭಕ್ತಿ ಯಾವುದಾಗಿದೆ ಎಂಬುದಾಗಿ ನೀನು ದೇವರನ್ನು ಹೊಂದಿಕೊಂಡಾದ ಮೇಲೆ ನೀನೇನು ಮಾಡ್ತೀಯ, ತಿಳಿಸುವಂಥ, ಪ್ರಕಟಿಸುವಂತಹ ವ್ಯಕ್ತಿ ಆಗ್ತೀಯ ಪ್ರಿಯರೇ. ಗೆದರಸೀನರ ಸೀಮೆಯಲ್ಲಿ 2 ಜನ ಇದರ ಯವನಸ್ಥರು, ಆ ಯವನಸ್ಥರು ಬೆತ್ತಲೆಯಾಗಿ ಸಮಾಧಿಯ ಗವಿಗಳೆಲ್ಲ ಅವರು ವಾಸ ಮಾಡ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತನು ಆ ಒಂದು ಸಮಾಧಿಯ ಆ ಒಂದು ಗೆದರಸೀನರ ಸೀಮೆಯ ಕಡೆಗೆ ಹೋದ ಸಮಯದಲ್ಲಿ ಆ ಜನರು ಕಲ್ಲುಗಳಿಂದ ತಮ್ಮ ದೇಹವನ್ನು ಪರಚಿಕೊಂಡು ಗಾಯಗಳನ್ನು ಮಾಡಿಕೊಂಡವರಾಗಿ ಅನೇಕರಿಗೆ ಏನಂತ ಹೇಳ್ತಾ ಇದೆ, ನೋವನ್ನು, ಕಷ್ಟವನ್ನು ಕೊಡುವಂಥವರಾಗಿ ಇರುವಾಗ ಮನೆಯಲ್ಲಿ ಇರಬೇಕಾದಂಥ ಇವರು ಮಸಣ ಅಂದರೆ ಎಲ್ಲಿದ್ದಾರೆ, ಸಮಾಧಿಯ ಸಮೀಪದಲ್ಲಿ ಇವರು ಇದ್ದಾರೆ. ಮನೆಯಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಇವರು ಯೌವನ ಕಾಲದಲ್ಲಿ ಏನಂತ ಹೇಳ್ತಾ ಇದೆ, ನೊಗವನ್ನು ಓರುವುದು ಮನುಷ್ಯನಿಗೆ ಲೇಸು ಎಂಬುದಾಗಿ ಹೇಳುತ್ತ ವಾಕ್ಯ. ಯೌವನ ಕಾಲದಲ್ಲಿ ಇವರು ಹಾದಿ ತಪ್ಪಿದವರಾಗಿ, ದಾರಿ ತಪ್ಪಿದವರಾಗಿ, ದೆವ್ವಗಳು ಹಿಡಿದವರಾಗಿ, 6,000 ದೆವ್ವಗಳಿಂದ ಬಂಧಿತರಾಗಿ ಭಯಂಕರವಾದ ಸ್ಥಿತಿಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಹೋಗಿ ಅವರಲ್ಲಿರ್ತಕ್ಕಂಥ ದೆವ್ವಗಳನ್ನು ಗದರಿಸಿದಾಗ ಆ ದೆವ್ವಗಳು ಬಿಟ್ಟೆಲ್ಲ ಹೊರಟು ಹೋದ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ನಿನ್ನ ಬಳಿಯಲ್ಲಿ ಇರ್ತೀನಿ, ನೀನು ಎಲ್ಲಿಗೋದ್ರೂ ನಾನು ಅಲ್ಲಿಗೆ ಬರ್ತೀನಿ ಎಂಬುದಾಗಿ ಹೇಳಿದಾಗ ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದರೆ, ಸ್ವಾಮಿಯು ನಿನ್ನ ಮೇಲೆ ಮಮತೆ ಇಟ್ಟು ಕರುಣೆ ಇಟ್ಟು ನಿನಗೆ ಮಾಡಿದಂಥ ಉಪಕಾರ ಎಂಥದ್ದಾಗಿದೆಯೋ ಆ ಉಪಕಾರವನ್ನು ಅನೇಕರಿಗೆ ನೀನು ತಿಳಿಸಿ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಹೋಗಿ ಏನು ಮಾಡ್ತಾ ಇದ್ದಾನೆ ರೀ, ದೆಕಪೋಲಿ ಎನ್ನುವಂಥ ಪ್ರಾಂತ್ಯದಲ್ಲಿ ಅನೇಕರಿಗೆ ತನಗೆ ಯೇಸು ಮಾಡಿದಂಥ ಮೇಲನ್ನು, ಆಶೀರ್ವಾದವನ್ನು, ಬಿಡುಗಡೆಯನ್ನು ಕುರಿತಾಗಿ ತಿಳಿಸುವಂಥ ವ್ಯಕ್ತಿಯಾಗಿ ಆತನ ಬದಲಾವಣೆ ಆಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಎಷ್ಟೋ ಮೇಲುಗಳನ್ನು, ಆಶೀರ್ವಾದಗಳನ್ನು ಮಾಡಿದ್ದಾನೆ, ಆದರೆ ಒಬ್ಬರಿಗಾದರೂ ನೀನು ದೇವರ ಕುರಿತಾಗಿ ತಿಳಿಸಿದಂಥ ವ್ಯಕ್ತಿಯಾಗಿದ್ದೀಯಾ. ಹಲ್ಲೆಲೂಯಾ. 2025ನೇ ವರ್ಷದಲ್ಲಿ ನಿನ್ನ ಓಟ ಎಂತಹ ಓಟವಾಗಿ ಇತ್ತು? ಕೇವಲ ಹಣದ ಹಿಂದೆಯೇ ನೀನು ಓಡಿದ್ದೀಯಾ? ಯೇಸುವನ್ನು ನೋಡಬೇಕೆಂಬುದಾಗಿ ಓಡಿದ್ದೀಯಾ? ಯೌವನ ಇಚ್ಛೆಗಳಿಂದ ದೂರ ಓಡಿ ಹೋಗಿದ್ದೀಯಾ? ನೀತಿ ಜೀವ ಕಿರೀಟವನ್ನು ಹೊಂದಿಕೊಳ್ಳುವುದಕ್ಕಾಗಿ ನೀನು ಓಡಿದ್ದೀಯಾ? ಸುವಾರ್ತೆಗಾಗಿ ಓಡಿದ್ದೀಯಾ? ಅಥವಾ ಪಾಪದ ಹಿಂದೆ ನೀನು ಪಾಪವನ್ನು ಬಿಟ್ಟು ನೀನು ಓಡಿದ್ದೀಯಾ? ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇಬ್ರಿಯ 12:1-2 ನಾವು ನೋಡ್ತಾ ಇದ್ದೇವೆ. ನಮ್ಮ ಓಟ ಹೆಂಗಿರ್ಬೇಕಂತ ಹೇಳ್ತಾ ಇದೆ ಅಂತಂದರೆ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮೊದಲ 2 ವಚನಗಳು ಮುಗಿಸ್ತೀನಿ, ಆಯಿತು ಸಮಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವೂ ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವ ಆತನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ನಾವು ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಡೆಯಲ್ಲಿ ಆಸನರೂಢನಾಗಿ ಇದ್ದಾನೆ. ಎಂಥ ಓಟ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ಥಿರ ಚಿತ್ತದ ಓಟ, 2 ಮನಸ್ಸಿನ ಓಟ ಅಲ್ಲ, ಚಂಚಲದ ಓಟ ಅಲ್ಲ, 2 ಮಾರ್ಗದ ಓಟ ಅಲ್ಲ, ಒಂದೇ ಮನಸ್ಸುಳ್ಳವರಾಗಿ ಕ್ರಿಸ್ತನನ್ನೇ ಆತುಕೊಂಡು ಕ್ರಿಸ್ತನು ಮಾಡಿದಂಥ ತ್ಯಾಗ ಏನಾಗಿದೆಯೋ ಆ ತ್ಯಾಗದ ಹಿಂದೆ ಇರತಕ್ಕಂಥ ಒಂದು ಸಂತೋಷ ಏನಾಗಿದೆಯೋ, ಆತನು ಯಾವ ರೀತಿಯಾಗಿ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ಓಡಿದನು ಆ ಒಂದು ರೀತಿಯಲ್ಲಿ ನಾವು ಕೂಡ ಈ ಲೋಕದಲ್ಲಿ ಓಡುವವರಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಂಗೆ ಓಡಬೇಕಂತ್ರಿ? ಸಹನೆಯಿಂದ, ಸ್ಥಿರ ಚಿತ್ತದಿಂದ ನಾವು ಓಡುವವರಾಗಿ ಇರಬೇಕು. ನಮಗೆ ಅನೇಕ ಅಭ್ಯಂತರ ಮಾಡುವಂಥ ಕಾರ್ಯಗಳು ಜರುಗ್ತವೆ, ಅನೇಕ ಪಾಪಗಳು ಹತ್ತಿಕೊಳ್ಳಬೇಕಂತೇಳಿ ನಮ್ಮ ಸಮೀಪಕ್ಕೆ ಬರ್ತವೆ, ನಮ್ಮ ಸಮೀಪದಲ್ಲಿಯೇ ಬರ್ತವೆ. ಅವು ಬಂದಾಗ ಅವುಗಳಲ್ಲಿ ನಾವು ಸಿಲುಕಿಕೊಳ್ಳದೆ ಸ್ಪಷ್ಟವಾಗಿ ಕ್ರಿಸ್ತ ಯೇಸುವಿನ ನಾಮದಿಂದ ಅವುಗಳನ್ನು ಓಡಿಸಿ ನಾವು ಭಕ್ತಿಯ ವಿಷಯದಲ್ಲಿ ಸ್ಥಿರಚಿತ್ತದಿಂದ ನಾವು ಓಡುವವರಾಗಿ ಇರಬೇಕು ಪ್ರಿಯರಲ್ಲಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಹನೆ ಎನ್ನುವಂಥದ್ದು ಬಹಳ ಮುಖ್ಯ, ದೀರ್ಘ ಶಾಂತಿ ಎನ್ನುವಂಥದ್ದು ಬಹಳ ಮುಖ್ಯ. ದೇವರು ಕೊಡಬೇಕಾದ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆತ್ಮನ ಫಲದಲ್ಲಿ ಮುಖ್ಯವಾದಂಥ ಫಲ ಯಾವುದ್ರಿ? ದೀರ್ಘ ಶಾಂತಿ. ಹೆಂಗ್ರಿ? ಪ್ರೀತಿ, ಸಂತೋಷ, ಸಮಾಧಾನ ಎಂಬುದಾಗಿ ಮುಂದೆ ನಾವು ನೋಡ್ತಾ ಇದ್ದೇವೆ. ದೀರ್ಘ ಶಾಂತಿ ಮತ್ತು ಶಮೇದಮೆ ಎಂಬುದಾಗಿ. ಹಲ್ಲೆಲೂಯಾ. ಈ ಎಲ್ಲ ವಿಷಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದರೆ, ನಾವು ಯಾವ ರೀತಿಯಾಗಿ ಓಡಬೇಕಂತೆ? ಸ್ಥಿರ ಚಿತ್ತದಿಂದ ನಾವು ಓಡುವಾಗ ಖಂಡಿತವಾಗಿ ದೇವರು ಸಿದ್ಧ ಮಾಡಿರ್ತಕ್ಕಂಥ ಕಾರ್ಯವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಥಿರ ಚಿತ್ತದಿಂದ ಓಡುವಾಗ ನಂಬಿಕೆಯನ್ನು ಹುಟ್ಟಿಸುವಾತನು, ನಂಬಿಕೆಯನ್ನು ಪೂರೈಸುವಾತನಾಗಿರ್ತಕ್ಕಂಥ ಕ್ರಿಸ್ತನು ಕೊಡುವಂಥ ಆ ಒಂದು ಜಯಮಾಲೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಕೊನೆಯದಾಗಿ ನಾನು ಮುಗಿಸ್ತಾ ಇದ್ದೇನೆ. 8ನೇದಾಗಿ ಏನಂತ ಹೇಳಂತಂದರೆ, ಮೊದಲನೇ ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 48-51 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಯುದ್ಧ ನಡೀತಾ ಇದೆ. ಇಸ್ರಾಯೇಲ್ಯರ ಸೈನ್ಯ ಒಂದು ಕಡೆ ಇದೆ, ಫಿಲಿಸ್ಟಿಯರ ಸೈನ್ಯ ಮತ್ತೊಂದು ಕಡೆ ಇದೆ. ನಡುವೆ ಒಂದು ದೊಡ್ಡದಾಗಿರ್ತಕ್ಕಂಥ ತೆಗ್ಗು ಇದೆ. ಆ ತೆಗ್ಗಿನಲ್ಲಿ 40 ದಿವಸಗಳ ಕಾಲ ಒಬ್ಬ ವ್ಯಕ್ತಿ, ಬಲಾಢ್ಯನಾಗಿರ್ತಕ್ಕಂಥ ವ್ಯಕ್ತಿ, ಸುಮಾರು 10-12 ಫೀಟ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಲ್ಲೆಲ್ಲೂಯಾ. ಎಷ್ಟು ಫೀಟ್ ರೀ? ಇದಕ್ಕಿಂತ ಎತ್ತರ ಇರ್ತಕ್ಕಂಥ ವ್ಯಕ್ತಿ, ದಷ್ಟಪುಷ್ಟನಾಗಿರ್ತಕ್ಕಂಥ ವ್ಯಕ್ತಿ. ಆತನು
ನಾವು ಕುಂಟೆರೆಂಟೆ ಇರುತ್ತಲ್ವ, ಅಂತಹ ಒಂದು ಆಯುಧವನ್ನು, ಕತ್ತಿಯನ್ನು, ಡಾಲನ್ನು ಹಿಡಿದುಕೊಂಡ ವ್ಯಕ್ತಿಯಾಗಿ ತನ್ನ ಧ್ವನಿಯಿಂದ ಪ್ರತಿ ಮುಂಜಾನೆ ಸಾಯಂಕಾಲ ಏನು ಮಾಡ್ತಾ ಇದ್ದಾನೆ ರೀ, ದೇವರ ಮಕ್ಕಳನ್ನು ಏನು ಮಾಡ್ತಾ ಇದ್ದಾನೆ, ಶಪಿಸ್ತಾ ಇದ್ದಾನೆ. ನಿಮ್ಮಲ್ಲಿ ಒಬ್ಬನು ನನ್ನ ಕಡೆಗೆ ನನ್ನನ್ನು ಸೋಲಿಸಿದರೆ ಫಿಲಿಸ್ಟಿಯರಾದಂಥ ನಾವೆಲ್ಲರೂ ಕೂಡ ನಿಮಗೆ ಶರಣರಾಗಿ ಬಿಡ್ತೀವಿ, ನಾವೆಲ್ಲರೂ ಕೂಡ ಸೋತು ಹೋಗಿದ್ದೀವಿ ಅಂತೇಳಿ ಒಪ್ಕೊಂಡ್ಬಿಡ್ತೀವಿ ಅಂತೇಳಿ ಆ ಸಮಯದಲ್ಲಿ ಅರಸನಾಗಿರ್ತಕ್ಕಂಥ ಸೌಲನು ಹೇಳ್ತಾ ಇದ್ದಾನೆ. ಆ ವ್ಯಕ್ತಿಯನ್ನು ನೋಡಿ, ಅಯ್ಯೋ ಇಷ್ಟು ಬಲಾಢ್ಯನಾಗಿರ್ತಕ್ಕಂಥ ಇವನನ್ನು ಎದುರಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದರೆ ಆ ಸೌಲ ರಾಜ ಮತ್ತು ಸೌಲನ್ನು ಕೆಳಗಡಿರ್ತಕ್ಕಂಥ ಎಲ್ಲರೂ ಕೂಡ ದೇವರನ್ನು ಬಿಟ್ಟವರಾಗಿ, ದೇವರ ಆಜ್ಞೆಯನ್ನು ಧಿಕ್ಕಾರ ಮಾಡಿದವರಾಗಿ ಜೀವಿಸ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ದೇವರೊಬ್ಬ ಚಿಕ್ಕ ಹುಡುಗನನ್ನು ಆ ಒಂದು ಸ್ಥಳಕ್ಕೆ ಕರೆತರ್ತಾ ಇದ್ದಾರೆ ಪ್ರೇರ. ಆ ವ್ಯಕ್ತಿಯ ಹೆಸರೇ ದಾವೀದನು ಎಂಬುದಾಗಿ. ಬಾಲಕನು, ಕುರಿ ಕಾಯುವಂಥ ಹುಡುಗ ತನ್ನ ಅಣ್ಣಂದ್ರಿಗೆ ರೊಟ್ಟಿ ಬುತ್ತಿ ಕೊಟ್ಟು ಬಾ ಅಂತೇಳಿ ತಂದೆ ಕಳುಹಿಸಿದಾಗ ಆ ಸ್ಥಳಕ್ಕೆ ಹೋದಾಗ ಈ ಧ್ವನಿ ಅವನಿಗೆ ಕೇಳಿಸ್ತಾ ಇದೆ. ಯಾರ ಧ್ವನಿ ರೀ? ಯಾವ ವ್ಯಕ್ತಿ ಗೊಲ್ಯಾತನೆನ್ನುವಂಥ ಬಲಾಢ್ಯನು, ಬಲಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ ದೇವರನ್ನು, ದೇವರ ಸೈನ್ಯವನ್ನು ಆಳಿಸುತ್ತಾ ಮಾತಾಡ್ತಾ ಇದ್ದನು. ಯಾವಾಗ ಆ ಸ್ವರ ಬಿತ್ತು, ಇವನು ಏನು ಮಾಡಿದ ರೀ, ಅರಸನ ಬಳಿಗೆ ಹೋಗಿ ಏನು ಮಾಡಿದ, ನಾನು ಅವನನ್ನು ಒಡೆದಾಕ್ತೀನಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಪ್ರೇರಿ. ಈ ಒಂದು ಓಟ ಎಂಥ ಓಟವಾಗಿ ನಮಗೆ ಕಾಣಿಸ್ತಾ ಇದೆ ಅಂತಂದರೆ ಜಯವನ್ನು ಹೊಂದುವಂಥ ಓಟವಾಗಿ. ಅಲ್ಲಿ ಮೊದಲನೇ ಸಮುವೇಲ 17:48-51 ವಚನಗಳನ್ನ ನಾವು ಓದುವಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡೋಣ. ಈ ಸಮಯದಲ್ಲಿ ಕೂಡಲೇ ಫಿಲಿಸ್ಟಿಯನ್ನು ಹೊರಟು ದಾವೀದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವೀದನು ಫಿಲಿಸ್ಟಿಯ ಸೈನ್ಯದ ಕಡೆಗೆ ಏನು ಮಾಡಿದಂತ್ರಿ, ಓಡಿ ಹೋಗಿ ಏನು ಮಾಡಿದ್ರಿ, ಓಡಿ ಹೋಗಿ ಏನು ಮಾಡಿದ, ಆ ಫಿಲಿಸ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಒಕ್ಕೆತು. ಅವನು ಬೋರಲ ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಸ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಇರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಸ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಸ್ಟಿಯರು ತಮ್ಮ ರಣವೀರನ ಸತ್ತುವುದನ್ನು ಕಂಡು ಓಡಿ ಹೋದರು ಎಂಬುದಾಗಿ. ಹಲ್ಲೆಲೂಯಾ. ಅರಸನ ಕೈ ಕೆಳಗಡೆ ಇರ್ತಕ್ಕಂಥ ಎಲ್ಲ ಸೈನ್ಯಾಧಿಪತಿಗಳು, ಸೈನಿಕರು ಎಲ್ಲರೂ ಕೂಡ ಭಯಪಟ್ಟು ಡೇರೆಯಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಒಬ್ಬ ಹುಡುಗ, ಚಿಕ್ಕ ಹುಡುಗ, ದೇವರ ಮೇಲೆ ನಂಬಿಕೆ ಇಟ್ಟು ಹೋದಂಥ ಹುಡುಗ ಏನು ಮಾಡ್ತಾ ಇದ್ದಾನ್ರಿ, ಜಯದ ಓಟವನ್ನು ಜೀವಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ದೇವರು ನಿನ್ನ ಪಕ್ಷವಾಗಿರುವಾಗ, ದೇವರನ್ನ ನೀನು ಯಥಾರ್ಥವಾಗಿ ನಂಬಿ ಆರಾಧನೆ ಮಾಡುವಾಗ, ದೇವರನ್ನೇ ನೀನು ಮುಂದಾಳಾಗಿ ಇಟ್ಟುಕೊಂಡು ಆತನಿಗೆ ಮಹತ್ವವಾದಂಥ ಒಂದು ಸ್ಥಾನವನ್ನು ನಿನ್ನ ಜೀವಿತದಲ್ಲಿ ಕೊಟ್ಟು ಆತನಿಗೆ ಭಯಭಕ್ತಿಯಿಂದ ನೀನು ನಡೆದುಕೊಳ್ಳುವಾಗ ಬರುವಂಥ ಎಂಥ ಸೋಲುಗಳಾಗಿರಲಿ, ಬೆಟ್ಟದಂಥ ಕಷ್ಟಗಳಾಗಿರಲಿ, ನೀನು ಖಂಡಿತವಾಗಿ ಏನು ಮಾಡ್ತೀಯಾ, ಎದುರಿಸ್ತೀಯ. ನಿನ್ನ ಓಟ ಯಾವಾಗಲೂ ಕೂಡ ಜಯದ ಓಟವಾಗಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಇವತ್ತಿನ ದಿವಸ 2025ನೇ ವರ್ಷದಲ್ಲಿ ನಿನ್ನ ಓಟ ಯಾವ ರೀತಿಯಾಗಿ ಇತ್ತು? ನೀನು ಒಂದು ವೇಳೆ ಗೆಹಜಿಯೋಪಾದಿಯಲ್ಲಿ ಹಣದ ಹಿಂದೆ ಓಡಿದ್ದೀಯಾ, ಒಂದು ವೇಳೆ ನೀನು ಜಕ್ಕಾಯನೋಪಾದಿಯಲ್ಲಿ ಯೇಸುವನ್ನು ನೋಡಬೇಕಂತೇಳಿ ಓಡಿದ್ದೀಯಾ, ಒಂದು ವೇಳೆ ಪೌಲನು ಎಚ್ಚರಿಸಿದ ಹಾಗೆ ಯೌವನ ಇಚ್ಛೆಗಳಿಂದ ನೀನು ದೂರ ಓಡಿ ಹೋಗಿ ಎಂಬುದಾಗಿ ನೀನು ಯೌವನ ಇಚ್ಛೆಗಳಲ್ಲಿ ಬಂಧಿತನಾಗಿ ಜೀವಿಸಿದ್ದೀಯಾ, ಯೌವನ ಇಚ್ಛೆಗಳಿಂದ ನೀನು ದೂರ ಓಡಿ ಹೋಗಿದ್ದೀಯಾ, ನೀತಿ ಜೀವ ಕಿರೀಟಗಳನ್ನು ಹೊಂದಿಕೊಳ್ಳೋದಕ್ಕೆ ನಾನು ಓಡ್ತಾ ಇದ್ದೀನಿ ಎಂಬುದಾಗಿ ಪೌಲನು ಹೇಳಿದ ಹಾಗೆ ಆ ನೀತಿ ಜೀವ ಕಿರೀಟಕ್ಕಾಗಿ ನೀನು ಓಡ್ತಾ ಇದ್ದೀಯಾ, ವಿಜಯಕ್ಕಾಗಿ ನೀನು ಓಡ್ತಾ ಇದ್ದೀಯಾ, ಸಹನೆಯಿಂದ ಸ್ಥಿರಚಿತ್ತದಿಂದ ನೀನು ಓಡ್ತಾ ಇದ್ದೀಯಾ, ಪಾಪವನ್ನು ಬಿಟ್ಟು ಓಡ್ತಾ ಇದ್ದೀಯಾ, ಸುವಾರ್ತೆಗೋಸ್ಕರವಾಗಿಯೇ ನೀನು ಓಡ್ತಾ ಇದ್ದೀಯಾ? ಒಂದು ಸಾರಿ ನಿನ್ನ ಜೀವಿತವನ್ನು ಈ ಸಮಯದಲ್ಲಿ ನೀನು ಪರೀಕ್ಷೆ ಮಾಡ್ಕೋ ಸಹೋದರ ಸಹೋದರಿಯೇ. ದೇವರೊಂದು ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ನಮ್ಮ ಓಟ ಪ್ರತಿಯೊಂದು ಕೂಡ ದೇವರು ಏನು ಮಾಡ್ತಾನೆ, ಲೆಕ್ಕಕ್ಕೆ ತೆಗೆದುಕೊಳ್ತಾನೆ. ಪ್ರತಿಯೊಂದರ ಮೇಲೆ ನಾವು ಫಲಿತಾಂಶ ಅಂತೇಳಿರುತ್ತೆ. ಕೊನೆಯದಾಗಿ ಎಕ್ಸಾಮ್ ಆದಮೇಲೆ ಏನು ಬರುತ್ತೆ, ನಮಗೆ ರಿಸಲ್ಟ್ ಬರುತ್ತೆ. ಹಲ್ಲೆಲೂಯಾ. ಪರೀಕ್ಷೆ ಆದಮೇಲೆ ಏನು ಸಿಗುತ್ತೆ, ನಮಗೆ ಫಲಿತಾಂಶ ಸಿಗುತ್ತೆ. ಅದಕ್ಕಾಗಿ ಈ ಲೋಕದ ಪರೀಕ್ಷೆಯಲ್ಲಿ ನಾವು ಗೆದ್ದು ಜಯವನ್ನು ಸಂಪಾದಿಸುವಂಥ ಜಯವೀರರಾಗಬೇಕೆನ್ನುವಂಥದ್ದೇ ದೇವರ ಒಂದು ಇಷ್ಟ, ಚಿತ್ತ, ಒಂದು ಉದ್ದೇಶ ಆಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ. ಸಹೋದರ ಸಹೋದರಿಯೇ, ಯಾವುದರ ಹಿಂದೆ ಓಡುವವನಾಗಿದ್ದೀಯಾ? ಯಾವುದಕ್ಕಾಗಿ ಓಡುವವನಾಗಿದ್ದೀಯಾ? ಯಾವ ವಿಷಯಕ್ಕಾಗಿ ಓಡುವಂಥ ವ್ಯಕ್ತಿಯಾಗಿ ನೀನು ಇದ್ದೀಯಾ? ಒಂದು ವರ್ಷದ ಕೊನೆಯ ದಿನಗಳಲ್ಲಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡಿಕೋ. ನಿನ್ನ ಆಯಸ್ಸಿನ ಪ್ರಥಮ ದಿನದಿಂದ ಇಲ್ಲಿವರೆಗೆ ನೀನು ಯಾವುದರ ಹಿಂದೆ ಓಡಿದ್ದೀಯಾ? ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀನು ಯೇಸುವಿಗಾಗಿ, ಸುವಾರ್ತೆಗಾಗಿ, ನಿತ್ಯ ಜೀವ ಕಿರೀಟವನ್ನು ಹೊಂದಿಕೊಳ್ಳುವುದಕ್ಕಾಗಿಯೇ ದೇವರು ನಿನಗೆ ಜಯ ಕೊಡ್ತಾನೆಂಬುದಾಗಿ ಜಯಕ್ಕಾಗಿ ನೀನು ಓಡುವಂಥ ವ್ಯಕ್ತಿಯಾಗಿ. ಒಂದು ವೇಳೆ ಯೌವನದ ಇಚ್ಛೆಗಳನ್ನು ಬಿಟ್ಟು ನೀನು ಓಡಿ ಹೋಗುವಂಥ ವ್ಯಕ್ತಿಯಾಗಿ ಅವುಗಳಲ್ಲಿ ಸಿಲುಕಿಕೊಳ್ಳಬೇಡ. ಹಣದ ಹಿಂದೆ ಓಡಿ ಹೋಗಬೇಡ, ಪಾಪದ ಹಿಂದೆ ಓಡಿ ಹೋಗಬೇಡ. ಅವುಗಳೆಲ್ಲವನ್ನು ಬಿಟ್ಟು ಸಂಪೂರ್ಣವಾಗಿ ಸ್ಥಿರಚಿತ್ತನಾಗಿ ದೇವರು ಕೊಡುವಂಥ ಆಶೀರ್ವಾದ, ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀನು ಓಡಿ ಹೋಗುವಂಥ
ವ್ಯಕ್ತಿಯಾಗ. ದೇವರು ಖಂಡಿತವಾಗಿ ತನ್ನ ಒಂದು ರಾಜ್ಯದಲ್ಲಿ ಯಾರು ಚುರುಕಾಗಿ, ಯಾರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವವರಾಗಿ ಇರ್ತಾರೋ ಅವರಿಗೆ ಹೆಚ್ಚಾದಂಥ ಬಹುಮಾನಗಳನ್ನು ಆತನು ಒದಗಿಸಿಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ಒಳ್ಳೆಯದನ್ನು ನಾವು ಹೊಂದಿದ್ದೇವೆ, ಯೇಸುವನ್ನು ಹೊಂದಿದ್ದೇವೆ. ಆತನ ಬಿಟ್ಟು ಒಳ್ಳೆಯವರು ಯಾರೂ ಕೂಡ ಇಲ್ಲ. ಆ ಒಳ್ಳೆಯ ಆತನನ್ನು ನಾವು ಎಲ್ಲ ಮನುಷ್ಯರಿಗೆ ಪರಿಚಯ ಮಾಡುವಂಥ ವ್ಯಕ್ತಿಗಳಾಗೋಣ. ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡೋದು ಸಹಾಯ ಮಾಡಿ ನಡೆಸಪ್ಪ. ಹೌದು ಕರ್ತನೆ, ನಾವು ಯಾವುದರ ಹಿಂದೆ ಓಡಿ ಹೋಗುವವರಾಗಿ ಇರಬೇಕು ಎನ್ನುವಂಥ ವಿಷಯವನ್ನು, ಸಂಗತಿಯನ್ನು ನಮ್ಮ ಜೀವಿತದಲ್ಲಿ ಇಲ್ಲಿಯವರೆಗೆ ನಾವು ಯಾವುದರ ಹಿಂದೆ ಓಡಿ ಹೋಗಿದ್ದೇವೋ, ನಾವು ಕೆಲವೊಂದು ವಿಷಯಗಳಲ್ಲಿ ತಪ್ಪಾದ ರೀತಿಯಲ್ಲಿ ನಡೆದಿದ್ದಾದರೆ ಆ ತಪ್ಪುಗಳನ್ನು ಮನ್ನಿಸಯ್ಯ, ಕ್ಷಮಿಸಯ್ಯ. ನಿನಗಾಗಿಯೇ ಓಡುವವರಾಗಿ ನಾವು ಇರುವಂತೆ ಭಕ್ತಿಯ ಒಂದು ಓಟವನ್ನು ಸ್ವಾಮಿ ನಿನಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಸ್ವಾಮಿ ನಾವು ಪೂರೈಸುವ ಹಾಗೆ ಸಹಾಯ ಮಾಡಯ್ಯ. ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನು ಆಶೀರ್ವಾದ ಮಾಡಿ. 2025ನೇ ವರ್ಷ ಕೊನೆಯ ಒಂದು ಭಾನುವಾರದಲ್ಲಿ ನಾವಿದ್ದೇವಪ್ಪ. ಈ ವಿದಾಯದ ಒಂದು ಸ್ವಾಮಿ ವಾರದಲ್ಲಿ ನಾವಿದ್ದೇವಪ್ಪ ಕರ್ತನೆ. ಮುಂದಿನ ವಾರ ಸ್ವಾಮಿ ನೀನು ನಮಗೋಸ್ಕರವಾಗಿ 2026ನೇ ವರ್ಷವನ್ನು ತರಲಿಕ್ಕಿದೆಯಪ್ಪ. ಆ ವರ್ಷದಲ್ಲಿ ಸ್ವಾಮಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಭಕ್ತಿಯ ವಿಷಯದಲ್ಲಿ ಎದ್ದೇಳುವ ಹಾಗೆ, ಎಚ್ಚರದಿಂದ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ, ಅನೇಕರಿಗೆ ಮಾದರಿಕರವಾದಂಥ ಭಕ್ತಿಯನ್ನು ಮಾಡಲಿಕ್ಕಾಗುವ ಹಾಗೆ ದೇವರ ನಾವು ಯಾವುದನ್ನು ಕಳೆದುಕೊಂಡಿದ್ದೇವೋ, ನಷ್ಟ ಹೊಂದಿದ್ದೇವೋ, ನೀನು ತಿರುಗಿ 2026ನೇ ವರ್ಷದಲ್ಲಿ ಎಲ್ಲ ಕಾರ್ಯಗಳನ್ನು ಕಟ್ಟಿಕೊಡಬೇಕೆಂಬುದಾಗಿ, ನಿನ್ನ ಮಕ್ಕಳಾಗಿ ನಾವು ಎಲ್ಲವುಗಳನ್ನು ಅನುಭವಿಸುವಂಥ ಅನುಭವದ ಕಡೆಗೆ ಬರುವ ಹಾಗೆ ನೀನು ಎಂತಹ ದೇವರಾಗಿದೆ, ನಿನ್ನ ಪ್ರತ್ಯಕ್ಷತೆಯನ್ನು ನಮ್ಮ ಜೀವಿತದಲ್ಲಿ ತೋರ್ಪಡಿಸಿ ನಾವು ಕೂಡ ನಿನ್ನ ಮಕ್ಕಳಾಗಿ ಯಾವ ರೀತಿಯಾಗಿ ಈ ಲೋಕದಲ್ಲಿ ಸ್ವಾಮಿ ಬೆಳಗಬೇಕು, ಬೆಳಗುತ್ತಿರುವ ದೀಪಗಳೋಪಾದಿಯಲ್ಲಿ ನಮ್ಮ ಜೀವಿತ ಇರಬೇಕಂತೇಳಿ ಸ್ವಾಮಿ ನೀನು ನಿರ್ಧಾರ ಮಾಡಿದೋಪಾದಿಯಲ್ಲಿ ನಾವು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಪ್ಪ. ಈ ಲೋಕ ಶಾಶ್ವತವಲ್ಲ ಸ್ವಾಮಿ. ಈ ಲೋಕವನ್ನು ಎಲ್ಲರೂ ಒಂದು ದಿವಸ ಬಿಟ್ಟು ಹೋಗಬೇಕು. ಬಿಟ್ಟು ಹೋಗೋದ್ರೊಳಗಡೆಯಾಗಿಯೇ ಪರಮಾತ್ಮನು ಆಗಿರುವಂಥ ನಿನ್ನನ್ನು, ಮಹಾದೇವರಾಗಿರುವಂಥ ನಿನ್ನನ್ನು, ನಿತ್ಯ ಜೀವಧಾರಕನಾದಂಥ ನಿನ್ನನ್ನು, ಆಶೀರ್ವಾದದ ನಿಧಿಯಾಗಿರುವಂಥ ನಿನ್ನನ್ನು ಸ್ವಾಮಿ ಸಂಪಾದನೆ ಮಾಡಿಕೊಂಡು ನಿನಗಾಗಿ